ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಮತ್ತೆ ಶಾಂತಿ ಇಬ್ರು ಸೇರ್ಕೊಂಡು ರೋಹಿಣಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕಲ್ಲ ಅಂತ ಅವಳನ್ನ ಪ್ಲಾನ್ ಮಾಡಿ ಶೋರೂಮ್‌ಗೆ ಕರೆಸಿರ್ತಾನೆ. ಆಗ ರೋಹಿಣಿ ಶೋರೂಮ್‌ಗೆ ಬಂದು ಮನೋಜ್ ಮನೋಜ್ ಅಂತ ಕರಿಬೇಕಾದ್ರೆ ಅಲ್ಲಿಗೆ ಸೀನಾ ಬ್ರೋ ಬರ್ತಾನೆ. ಬನ್ನಿ ಸಿಸ್ಟರ್ ಬನ್ನಿ ಅಂತ ಸೀನಾ ಬ್ರೋ ಕರಿಬೇಕಾದ್ರೆ, ಓ ನಾನ್ ಇವಾಗ ನಿನ್ ಕಣ್ಗೆ ಸಿಸ್ಟರ್ ತರ ಕಾಣಿಸ್ತಿದೀನಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಸಿಸ್ಟರ್ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಸರಿ ಮನೋಜ್ ಎಲ್ಲಿ ಅಂತ ರೋಹಿಣಿ ಕೇಳ್ತಾಳೆ. ಅದು ನೀವ್ ಬಂದ್ರಿ ನಿಮ್ಮನ್ನ ರಿಸೀವ್ ಮಾಡಿ ಅಂತ ನನ್ಗೆ ಹೇಳಿದಾರೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಸರಿ ಹೌದು ಮನೋಜ್ ಎಲ್ಲಿ ಮತ್ತೆ ಉಳಿದವರೆಲ್ರು ಎಲ್ಲಿ ಹೋದ್ರು ಕಾಣಿಸ್ತಾನೆ ಇಲ್ಲ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇವತ್ತು ಶೋರೂಮ್ಗೆ ರಜಾ, ಹಳೆ ಬಾಕಿನೆಲ್ಲ ಸೆಟಲ್ಮೆಂಟ್ ಮಾಡೋದಕ್ಕೆ ಅಂತ ನೋಡಿದಾರೆ, ಅದಕ್ಕೇನೆ ಬನ್ನಿ ನೀವು ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ಯಾವ್ದ್ರ ಬಗ್ಗೆ ಹೇಳ್ತಿದಾರೆ ಇವ್ರು ಅಂತ ರೋಹಿಣಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ಶಾಂತಿ ಚೇರ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ರೋಹಿಣಿಗೆ ಶಾಕ್ ಆಗತ್ತೆ. ಜೊತೆಗೆ ಮನೋಜನು ಬಂದು ನಿಂತ್ಕೊಂಡಿರ್ತಾನೆ. ಆಗ ಸೀನಾ ಬ್ರೋ ರೋಹಿಣಿನೇ ನೋಡ್ತಾ ನಗ್ತಾ ಅಲ್ಲಿಂದ ಹೊರಟೋಗ್ತಾನೆ. ಯಾಕೆ ಇವ್ರು ಈ ರೀತಿ ನಕ್ಕೊಂಡ್ ಹೋಗ್ತಿದಾನೆ ಅಂತ ರೋಹಿಣಿ ಟೆನ್ಷನ್ ಅಲ್ಲೇ ಸೀನಾ ಬ್ರೋನ ನೋಡ್ತಾ ಈ ಕಡೆ ಶಾಂತಿನ ನೋಡ್ಕೊಂಡು ಭಯ ಪಡ್ತಿರ್ತಾಳೆ. ನನ್ನನ್ನ ಬಾ ಅಂತ ಹೇಳಿ ಇವ್ರ ಅಮ್ಮನ್ ಯಾಕೆ ಕರ್ಕೊಂಡ್ ಬಂದಿದ್ದಾನೆ ಇವನು ಅಂತ ರೋಹಿಣಿ ಮನೋಜನ್ ಮುಖನೇ ನೋಡ್ತಿರ್ತಾಳೆ. ಬಾರೆ ಮಲೇಷ್ಯಾ ಹುಡುಗಿ, ನಿನಗೋಸ್ಕರ ಕಾಯ್ತಿದ್ದೆ ಕಣೆ, ಚಿನ್ನಕ್ನೂರ್ ಚಿಂತಾಮಣಿ ಬಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನತ್ತೆ ಶೋರೂಮ್ಗೆ ಸರ್ಪ್ರೈಸ್ ಆಗಿ ಬಂದಿದ್ದೀರಾ, ಹೇಗಿದ್ದೀರಾ ಅತ್ತೆ ಅಂತ ರೋಹಿಣಿ ವಿಚಾರಿಸ್ತಾಳೆ. ನಾನಿರೋದಿರ್ಲಿ ಕಣೆ, ಆದ್ರೆ ಇನ್ಮೇಲೆ ನೀನು ಹೇಗ್ ಖುಷಿಯಾಗಿರ್ತೀಯ ಅಂತ ನಾನ್ ನೋಡ್ಬೇಕು ಕಣೆ ಅಂತ ಶಾಂತಿ ಹೇಳ್ತಾಳೆ. ಇದರಿಂದ ರೋಹಿಣಿಗೆ ಭಯ ಆಗ್ತಿರತ್ತೆ. ಮನೋಜ್ ಅತ್ತೆ ಏನ್ ಹೇಳ್ತಿದಾರೆ, ನೀನು ನನ್ನ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ ತಾನೇ ಇಲ್ಲಿ ಕರ್ಸಿದ್ದು ಅಂತ ರೋಹಿಣಿ ಭಯದಲ್ಲೇ ನಡುಕ್ತಾ ಕೇಳ್ಬೇಕಾದ್ರೆ, ಅದು ಏನಿಲ್ಲ ರೋಹಿಣಿ, ಸುಮ್ನೆ ಸುಳ್ಳು ಹೇಳ್ದೆ ಅಷ್ಟೇ, ನಿನ್ ರೇಂಜ್ಗೆ ಸುಳ್ಳು ಹೇಳಕ್ ಬರ್ದೆ ಹೋದ್ರು ಏನೋ ತಕ್ಕ ಮಟ್ಟಿಗೆ ಸುಳ್ಳು ಹೇಳ್ತೀನಿ ಅಂತ ಮನೋಜ ಹೇಳ್ತಾನೆ. ನೀನಿನ್ನ ಮಾಮೂಲಿ ಹುಡುಗಿ ಅಂತ ಅನ್ಕೊಂಡಿದ್ದೆ ಕಣೆ, ಆದ್ರೆ ದೊಡ್ಡ ಕೇಡಿ ಕಣೆ ನೀನು, ಎಂತೆಂತ ಕೆಲ್ಸ ಮಾಡಿದ್ಯಾ ನೀನು ಅಂತ ಶಾಂತಿ ರೋಹಿಣಿಗೆ ಬೈಬೇಕಾದ್ರೆ, ಅತ್ತೆ ನೀವೇನ್ ಹೇಳ್ತಾ ಇದೀರಾ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಛೀ ಬಾಯಿ ಮುಚ್ಚೆ ಸಾಕು, ನಾಟಕ ಮಾಡ್ಬೇಡ, ನೀನು ಮಾಡಿರೋ ಫ್ರಾಡ್ ಕೆಲ್ಸ, ನಿನ್ ದೊಂಬ್ರಾಟ ಎಲ್ಲ ನನ್ಗೆ ಚೆನ್ನಾಗ್ ಗೊತ್ತಾಯ್ತು ಕಣೆ. ನನ್ ಮನೆಗೆ ಒಬ್ಬ ಕೊಳ್ಳಿನ ಸ್ವಾಮೀಜಿ ವೇಷದಲ್ಲಿ ಕಳ್ಸಿದ್ದ, ಅವಳ ಹತ್ರ ಏನೇನೆಲ್ಲ ಹೇಳ್ಸಿದ್ಯಾ, ನನ್ ತಾಳಿ ಮೇಲೆ ಕಣ್ ಬಿದ್ಬಿಡ್ತಲೆ ನಿನಗೆ, ನನ್ನನ್ನ ವಿದ್ವೆ ಆಗಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದ ನೀನು ಅಂತ ಶಾಂತಿ ಬೈಬೇಕಾದ್ರೆ, ಅಯ್ಯೋ ಇಲ್ಲ ಅತ್ತೆ ನೀವೇನ್ ಹೇಳ್ತಿದಿರೋ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾನ್ ಯಾವ್ದನ್ನು ಮಾಡಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಬ್ಬಬ್ಬಬ್ಬಬ್ಬ ಏನ್ ಆಕ್ಟಿಂಗ್ ಮಾಡ್ತಾವಳ ಇವಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಮನೋಜ್ ಅತ್ತೆ ಏನ್ ಹೇಳ್ತಿದಾರೆ ನನ್ಗೊಂದು ಅರ್ಥ ಆಗ್ತಿಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ, ನಾನಿನ್ ಹೊರಡ್ತೀನಿ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೋಗೋದಕ್ಕೆ ಅಂತ ನೋಡ್ದಾಗ, ಏಯ್ ಸಾಕು ನಿಲ್ಲೆ, ನಿನ್ ಆಕ್ಟಿಂಗ್ ನ ನೋಡಿ ಯಾಮಾರೋ ಅಂತ ಹಳೆ ಮನೋಜ್ ಅಲ್ಲ ಕಣೆ ನಾನು, ಒಬ್ಳು ಕಳ್ ಸ್ವಾಮೀಜಿನ ಶೋರೂಮ್ ಕಳ್ಸಿ ಮತ್ತೆ ನಿನ್ ಕುತ್ತಿಗೆಗೆ ನಾನ್ ತಾಳಿ ಕಟ್ತೀನಿ ಅಂತ ಹೇಳಿಸ್ದೆಲೆ, ವಾಹ್ ಏನ್ ಸಖತ್ತಾಗ್ ಪ್ಲಾನ್ ಮಾಡಿದೆ ನೀನು ಅಂತ ಮನೋಜ ಹೇಳ್ಬೇಕಾದ್ರೆ, ಇಲ್ಲ ಮನೋಜ್ ನಾ ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ರೋಹಿಣಿ ಹೇಳ್ತಾನೆ ಇರ್ತಾಳೆ. ನೀನನ್ನ ಮನೆಯಿಂದ ಆಚೆಗೆ ಹಾಕಿದ್ರೆ ಅಮ್ಮನ್ ತಾಳಿ ಬಗ್ಗೆ ಗಟ್ಟಿ ಇರುತ್ತೆ ಅಂತ ಹೇಳಿಸ್ದೆಲೆ, ಇದು ನಿನಗೆ ಸರಿ ಅನ್ಸುತ್ತಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅಯ್ಯೋ ಇದನ್ನ ವಿಶಾಲಾಕ್ಷಿ ಆಂಟಿ ಮಾಡಿದ್ದಲ್ವಾ, ಈ ಆರೋಪ ನನ್ ಮೇಲ್ ಹೇಗ್ ಬಂತು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಏಯ್ ಚಿನ್ನಕ್ನೂರ್ ಚಿಂತಾಮಣಿ, ಏನ್ ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ಯೇನೆ, ನನ್ ತಾಳಿ ಭಾಗ್ಯಕ್ಕೆ ಕುತ್ತು ತಂದಿಕ್ಕಿದ್ದಲ್ಲೇ ನಿನ್ನಂತೊಳಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೆ, ನಿನ್ನಿಂದಾಗಿ ಇಷ್ಟು ದಿವ್ಸ ನಾನು ನೆಮ್ಮದಿ ಇಲ್ದೆ ನಿದ್ದೆ ಇಲ್ದೆ ಸಾಯ್ತಿದ್ನಲ್ಲೇ ಅಂತ ಶಾಂತಿ ಬೈಬೇಕಾದ್ರೆ, ಅತ್ತೆ ನಿಜವಾಗ್ಲೂ ಅತ್ತೆ ನನ್ಗಿದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ, ನನ್ಗೂ ಇದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ರೋಹಿಣಿ ಹೇಳೋದಕ್ ನೋಡ್ತಿರ್ತಾಳೆ. ಏ ಸಾಕು ಸುಮ್ನೆ ನಿಲ್ಸೆ, ನೀನ್ ಕಳ್ಸಿದ್ದಲ್ಲ ಕಳ್ಳಿ ಅವಳೆ, ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಟ್ಟಿದ್ದು ನೀನೆ ಅಂತ ಬಾಯ್ ಬಿಟ್ಟಿದ್ದಾಳೆ ಅಂತ ಮನೋಜ ಹೇಳ್ತಾನೆ. ಇಲ್ಲ ಮನೋಜ್ ನಾ ಹೇಳ್ತಿರೋದೆಲ್ಲ ನಿಜಾನೇ, ನಾನ್ ಯಾರನ್ನು ಕಳ್ಸಿಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಿನ್ಗೆ ಸುಳ್ಳು ಹೇಳಿ ಅಭ್ಯಾಸ ಇದೆ ಕಣೆ, ಆದ್ರೆ ಬಂದವಳು ಎಲ್ಲಾ ಸತ್ಯನು ಕಕ್ಬಿಟ್ಟೋಗಿದ್ದಾಳೆ ಅಂತ ಶಾಂತಿ ಬೈಬೇಕಾದ್ರೆ, ಇಲ್ಲ ಅತ್ತೆ ಇದ್ರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ. ಏ ಬಾಯ್ ಮುಚ್ಕೊಂಡ್ ಸುಮ್ನೆ ಎರೆ ಚಿನ್ನಕ್ನೂರು, ನನ್ ಮಗನ್ಗೆ ಇಷ್ಟು ದಿವ್ಸ ನೀನು ಕಷ್ಟ ಕೊಟ್ಟಿದ್ಯಲ್ಲೇ, ನಿನ್ನಿಂದಾಗಿ ನನ್ ಮಾನ ಮರ್ಯಾದೆಲ್ಲ ಹರಾಜಾಗೋಯ್ತು ಕಣೆ, ಅದ್ರಲ್ಲೂ ಅಹೂ ಕಟ್ಟೋಳ ಮನೆಯವ್ರ ಮುಂದೆ ನನ್ ಮಾನನೇ ಹೊರಟೋಯ್ತು, ನಾನೇ ನನ್ ಕೈಯಾರೆ ಅವಳಿಗೆ ಆರ್ತಿ ಎತ್ತಿ ಮನೆ ತುಂಬಿಸ್ಕೊಳಕ್ ರೀತಿ ಆಗೋಯ್ತು, ಎಲ್ಲ ಆಗಿದ್ದು ನೀನಿಂದಾನೇ ಕಣೆ ಅಂತ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ಇಲ್ಲ ಅತ್ತೆ ಅದಕ್ಕೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ನನ್ನನ್ನ ನಂಬಿ ಅಂತ ರೋಹಿಣಿ ತುಂಬಾನೇ ಕೇಳ್ಕೊತಾಳೆ. ಆದ್ರೆ ಮನೋಜ ಮತ್ತೆ ಶಾಂತಿ ಇದನ್ನ ಒಪ್ಪೋದಿಕ್ಕೆ ರೆಡಿ ಇರೋದಿಲ್ಲ. ಆಗ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಮನೋಜ ಮತ್ತೆ ಶಾಂತಿ ಇಬ್ರು ಸೇರ್ಕೊಂಡು ಅವತ್ತು ಪಾರ್ಕ್ ಫ್ರೆಂಡ್ಗೆ ಇವಳು ದುಡ್ಡು ಕೊಟ್ಟು ಹೊಡ್ಸಿದ್ಲನ್ಲ, ಅದೇ ಚಡಿ ಇಟ್ಕೊಡೋ ಆ ವ್ಯಕ್ತಿನ ಇವ್ರು ಸಹ ಕರ್ಸಿರ್ತಾರೆ. ನನಗವತ್ತು ಚಡಿ ಏಟ್ ಕೊಟ್ಟದ್ರಲ್ವಾ, ಇವತ್ತು ಅದೇ ಏಟು ನಿಮಗ್ ಬಿದ್ರೆ ಹಿಂಗಿರುತ್ತೆ ನೋಡ್ಬೇಕು ಅಂತ
ಪಾರ್ಕ್ ಫ್ರೆಂಡ್ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿರ್ತಾನೆ. ಅವನನ್ನ ನೋಡ್ತಿದ್ದಂಗೆ ರೋಹಿಣಿಗೆ ಶಾಕ್ ಆಗತ್ತೆ. ಇವ್ನಾ ನಾನವತ್ತು ಇವ್ನ್ಗೆ ಅಲ್ವಾ ದುಡ್ಡು ಕೊಟ್ಟು ಈ ಸೀನನ್ಗೆ ಹೊಡ್ಸಿದ್ದು, ಇವ್ನ್ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ರೋಹಿಣಿ ನೋಡ್ತಿರ್ತಾಳೆ. ಏನು ಶಾಕ್ ಆಯ್ತಾ? ನೀನ್ ಕೊಟ್ಟಿದ್ದೆಲ್ಲ ಟ್ರೀಟ್ಮೆಂಟ್ ಅವನೇ ಅವನು, ಅದನ್ನ ನಿನಗೆ ವಾಪಸ್ ಕೊಡ್ಸಿ ನೋಡ್ತಾ ಇರು ಅಂತ ಮನೋಜ ರೋಹಿಣಿಗೆ ಹೇಳ್ತಾನೆ. ಏನ್ ಹೇಳ್ತಿದ್ದೀರಾ ಮನೋಜ್ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸಿಸ್ಟರ್ ನೀವ್ ದುಡ್ಡು ಕೊಟ್ರೆ ಮಾತ್ರ ಇವ್ರು ಹೊಡಿಯೋದಲ್ಲ, ಯಾರೇ ದುಡ್ಡು ಕೊಟ್ರು ಇವ್ರು ಹೊಡ್ದೇ ಹೊಡಿತಾರೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಮನೋಜ್ ನೋಡು ಇದೆಲ್ಲ ತಪ್ಪು, ಇದೆಲ್ಲ ಬೇಡ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಯ್ಯಯ್ಯೋ ನೀನ್ ಮಾಡಿರೋ ತಪ್ಪು ಮುಂದೆ ಇದೆಲ್ಲ ಏನೇನು ಅಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ ನೋಡಿದಾಗ ಶಾಂತಿ ಅವಳನ್ನ ಹಿಡಿದು ನಿಲ್ಲಿಸ್ತಾಳೆ. ಹಾಗೆ ಅವಳನ್ನ ದೂರಕ್ ತಳ್ಳಿ ಆ ಚೆಡಿ ಏಟ್ ಹೊಡಿಯನ್ನ ಕರ್ದು ಹೊಡಿ ಅಂತ ಹೇಳ್ತಾಳೆ. ಆಗ ಅವನ್ ಬಂದು ರೋಹಿಣಿಗೆ ಚೆನ್ನಾಗಿ ಬಾರಿಸ್ತಾನೆ. ಆಗ ಸೀನಾ ಬ್ರೋ 20 ಏಟು ಹೊಡಿತಿದ್ದಂಗೆ ದುಡ್ಡಿಸ್ಕೊ, ಹಂಗೆ 5 ಏಟು ಹೊಡಿತಿದ್ದಂಗೆ ಸ್ವಲ್ಪ ಬ್ರೇಕ್ ತಗೊಂಡ್ ಹೊಡಿ ಅಂತ ಹೇಳ್ತಿರ್ತಾನೆ. ಏಯ್ ಏನೇ ನೋಯ್ತಿದ್ಯೇನೆ, ನಿನ್ನಿಂದಾಗಿ ನನ್ಗೆ ಎಷ್ಟು ಜಾಗದಲ್ಲಿ ಅವಮಾನ ಆಗಿದೆ, ನನ್ನನ್ನ ನಂಬಿಸಿ ಮುಟ್ಟಾಳಾಗ್ ಮಾಡ್ಬಿಟ್ಟಲೆ, ಅದಕ್ಕೆ ಅನ್ಭವ್ಸು ಅಂತ ಶಾಂತಿ ರೋಹಿಣಿಗೆ ಹೊಡಿತಾ ಇರೋದನ್ನ ನೋಡ್ತಾ ಮಜಾ ತಗೋತಿರ್ತಾಳೆ. ಆಗ ರೋಹಿಣಿಗೆ ಹೊಡಿತಿದ್ದಂಗೆ ರೋಹಿಣಿ ತಲೆ ಸುತ್ತಿ ಬಿದ್ದೋಗ್ತಾಳೆ. ಏನ್ ಸಾರ್ ಈ ಹುಡುಗಿ ಹೊಡಿತಿದ್ದಂಗೆ ತಲೆ ಸುತ್ತಿ ಬಿದ್ದೋದ್ಲು ಅಂತ ಆ ಚೆಡಿ ಹೊಡಿಯನ್ನು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಶಾಂತಿಗೆ ಶಾಕ್ ಆಗತ್ತೆ. ಅಯ್ಯಯ್ಯೋ ಮನೋಜ ಏನೋ ಇದು ತಲೆ ಸುತ್ತ ಬಿದ್ದೋದ್ಲಂತಲ್ಲೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಗೊತ್ತಿಲ್ಲಮ್ಮ ಅಂತ ಮನೋಜನು ಹೇಳ್ತಿರ್ತಾನೆ. ಕೆಲವ್ರಿಗೆ ಈ ತರ ಒದೆ ಬಿದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಕೇಳಿದ್ದೆ ಬ್ರೋ, ಆತರ ಏನಾದ್ರೂ ಆಗಿದ್ಯಾ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ಅವಳಿಗೆ ಭಯ ಪಡ್ಸೋದಕ್ಕೋಸ್ಕರ ಅಂತ ಅವಳಿಗೊಂದ್ 4 ಏಟು ಹೊಡ್ಸೋಣ ಅಂದ್ರೆ ಇವಳು ಈ ರೀತಿ ತಲೆ ಸುತ್ತ ಬಿದ್ದಿದ್ದಾಳಲ್ಲ, ಲೋ ಮನೋಜ ಅವಳು ಸತ್ತಿದೋಳೋ ಬದುಕಿದೋಳೋ ಹೋಗ್ ನೋಡೋಗೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇರಮ್ಮ ನೋಡ್ತೀನಿ ಅಂತ ಹೇಳಿ ಮನೋಜ ಹೆದ್ರುಕೊಂಡೆ ರೋಹಿಣಿ ಹತ್ರ ಹೋಗಿ ಅವಳು ಉಸಿರಾಡ್ತಿದ್ದಾಳ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅಮ್ಮ ಇವಳು ಇನ್ನೂ ಉಸಿರಾಡ್ತಿದ್ದಾಳೆ, ಪ್ರಜ್ಞೆ ತಪ್ಪಿದಾಳ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಆದ್ರಿಂದ ಶಾಂತಿಗೆ ಸಮಾಧಾನ ಆಗತ್ತೆ. ಅಬ್ಬಾ ಇವಾಗ ಸಮಾಧಾನ ಆಯ್ತು, ಹೇಗೋ ಇನ್ನು ಉಸಿರಾಡ್ತಿದ್ದಾಳಲ್ಲ ಅವಳ ಮುಖಕ್ಕೆ ನೀರು ಚಿಮ್ಸಿ ಅವಳನ್ನ ಎಬ್ಬಿಸಿ ಮತ್ತೆ ಹೊಡೆಯೋದಕ್ಕೆ ಹೇಳೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅಮ್ಮ ದಯವಿಟ್ಟು ನಮ್ ಕಾಲ್ ಬೇಕಾದ್ರೆ ಹಿಡ್ಕೊಂಡ್ಬಿಡ್ತೀನಿ, ನನ್ನನ್ ಮಾತ್ರ ಬಿಟ್ಬಿಡಿ, ಇದನ್ನ ಇಟ್ಕೊಂಡೆ ನನ್ ಜೀವನ ನಡೀತಾ ಇದೆ, ಸುಮ್ಕೆ ನನ್ನನ್ನ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕಿಸ್ಬೇಡಿ, ನಾನಂತೂ ಇಲ್ಲಿರೋದಿಲ್ಲ ಅಂತ ಹೇಳ್ತಾ ಆ ಚಾಟಿ ಹೊಡಿಯೋನು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಬ್ರೋ ಅವ್ನ್ ಹೇಳ್ದಂಗೆ ಇದು ಪೊಲೀಸ್ ಕೇಸ್ ಆಗ್ಬಿಡುತ್ತೆ ಬ್ರೋ, ನಾವಿಬ್ರು ಇಲ್ಲೇ ಇದ್ವಿ ಅಂತಂದ್ರೆ ನಾವೇ ಎಲ್ಲ ಪ್ಲಾನ್ ಮಾಡಿದೀವಿ ಅನ್ನೋ ರೀತಿ ಆಗ್ಬಿಡುತ್ತೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಹೌದು ಕಣೋ ಮನೋಜ, ಇವ್ನ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅಂತ ಅನ್ನಿಸ್ತಾ ಇದೆ. ಸರಿ ಇವಾಗ ಏನೋ ಮಾಡೋದು ಇವಳಿನ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಮ್ಮ ನೀವಿಬ್ರು ಹೋಗಿ ನಾನ್ ನೋಡ್ಕೊಳ್ತೀನಿ ಅಂತ ಮನೋಜ ಹೇಳ್ತಾನೆ. ಏನು ಮಾಡ್ತೀಯೋ ಮನೋಜ ಅಂತ ಶಾಂತಿ ಕೇಳ್ಬೇಕಾದ್ರೆ, ನೋಡಮ್ಮ ಇವಳಿಗೆ ಎಚ್ಚರಿಕೆ ಆಗ್ಲಿ, ಆಮೇಲೆ ಏನ್ ಮಾಡ್ಬೇಕೋ ನೋಡ್ತೀನಿ ಅಂತ ಮನೋಜ ಹೇಳ್ತಾನೆ. ಸರಿ ಕಣೋ ಸ್ವಲ್ಪ ಹೊತ್ತು ಬಿಟ್ಟು ನೋಡು, ಇಲ್ಲ ಅಂದ್ರೆ ಅವಳ ಮುಖಕ್ಕೆ ನೀರೆರ್ಚು, ಅವಳಿಗೇನಾದ್ರೂ ಪ್ರಜ್ಞೆ ಬರೋ ತರ ಇದ್ರೆ ನೀನ್ ಇಲ್ಲಿರ್ಬೇಡ ಕಣೋ, ಹೊರಟೋಗ್ಬಿಡು ಅಂತ ಶಾಂತಿ ಹೇಳ್ತಿರ್ತಾಳೆ. ಸರಿ ಅಮ್ಮ ಹಾಗೆ ಮಾಡ್ತೀನಿ ಅಂತ ಮನೋಜ ಹೇಳ್ದಾಗ, ಬ್ರೋ ನಾನ್ ಆಚೆ ಇರ್ತೀನಿ ಅಂತ ಹೇಳಿ ಸೀನಾ ಬ್ರೋ ಆಚೆಗೆ ಹೋದ್ರೆ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಮನೋಜ ರೋಹಿಣಿ ಮುಖದ ಮೇಲೆ ನೀರ್ ಚಿಮ್ಸಿ ಎಬ್ಬಿಸ್ತಾನೆ. ರೋಹಿಣಿ ತನಗಾಗಿರೋ ಏಟನ್ನ ನೋಡ್ಕೊಂಡು ಅಳ್ತಿರ್ತಾಳೆ. ಯಾಕ್ ಮನೋಜ್ ಈ ರೀತಿ ಮಾಡಿದ್ರಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಲ್ಲ ಅದು ಅಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ, ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮನೋಜ್, ನನ್ನನ್ನ ಹೊಡ್ಸೋವರ್ಗೂ ಬಂದ್ಬಿಟ್ರಿ ಅಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಾನೇನು ಬೇಕು ಅಂತ ಮಾಡಿಲ್ಲ, ಅಮ್ಮನೇ ಎಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ನನಗ್ ಗೊತ್ತು ಮನೋಜ್, ಅತ್ತೆ ಹೇಳಿದಿಕ್ಕೆ ನೀನ್ ಈ ರೀತಿ ಎಲ್ಲ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು, ಆದ್ರೆ ನೀನ್ ಮಾಡಿರೋದು ತುಂಬಾ ಅನ್ಯಾಯ ಮನೋಜ್, ಒಂದ್ ಹುಡುಗಿನ ಈ ರೀತಿ ಎಲ್ಲ ಹೊಡ್ಸೋದು ತಪ್ಪಲ್ವಾ? ಅತ್ತೆ ಆ ರೀತಿ ಹೇಳಿದ್ರು ನೀನು ಬೇಡ ಅಂತ ಹೇಳ್ಬೇಕಾಗಿತ್ತು. 2 ವರ್ಷ ಇಬ್ರು ಜೊತೆಯಾಗಿ ಬಾಳಿದೀವಿ, ಆ ಕನ್ಸನ್ ಕೂಡ ನಿಂಗಿಲ್ಲ ಅಲ್ವಾ? ಛೀ ನಾಚಿಕೆ ಆಗಲ್ವಾ ನಿನ್ಗೆ ಅಂತ ರೋಹಿಣಿ ಮನೋಜನ್ಗೆ ಬೈದು ಕಷ್ಟಪಟ್ಟು ಮೇಲೆದ್ದೇಳ್ತಾಳೆ. ಇದನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಮನೋಜ್, ಈ ವಿಷಯನ ಹೇಗ್ ಡೀಲ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ಕೊಳ್ತೀನಿ, ಖಂಡಿತ ನಿಮ್ಮಮ್ಮ ಮಾಡಿರೋ ಕೆಲ್ಸಕ್ಕೆ ಫೀಲ್ ಮಾಡ್ಕೋತಾರೆ, ನಾನಂತೂ ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂತ ರೋಹಿಣಿ ಮನೋಜನ್ ಹತ್ರ ಹೇಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮೀನಾ ಶ್ರುತಿ ರೆಸ್ಟೋರೆಂಟ್ಗೆ ಬಂದು ಹೂ ತಗೊಂಡ್ ಬಂದು ದೇವ್ರಿಗೆ ಅಲಂಕಾರ ಮಾಡ್ತಾಳೆ. ಹಾಗೆ ಶ್ರುತಿ ಹತ್ರ ಹೋಗಿ, ಏನ್ ಶ್ರುತಿ ಇತ್ತೀಚೆಗೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು ಮೀನಾ ಮರಿ, ಆಕ್ಚುಲಿ ರವಿ ನಮ್ ರೆಸ್ಟೋರೆಂಟ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ರವಿ ಕೂಡ ಅಲ್ಲಿಗ್ ಬರ್ತಾನೆ. ಖುಷಿ ಆಗ್ತಿದೆ ಶ್ರುತಿ ಅವ್ರೆ, ನೀವ್ ಅನ್ಕೊಂಡಂಗೆ ನಿಮ್ ಲೈಫ್ ಅಲ್ಲಿ ಎಲ್ಲ ಆಗ್ತಿದ್ಯಲ್ಲ, ಅದೇ ನನ್ಗೆ ತುಂಬಾ ಖುಷಿ ಆಗ್ತಿರೋದ ಅಂತ ಮೀನಾ ಹೇಳ್ತಾಳೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇನ್ಯಾವ್ದ್ರ ಬಗ್ಗೆ ಶ್ರುತಿ, ಇಬ್ರು ಸೇರಿ ಈ ರೆಸ್ಟೋರೆಂಟ್ ನ ನಡೆಸ್ಬೇಕು ಅಂತ ನಿಮ್ ಆಸೆ ಆಗಿತ್ತಲ್ವಾ,
ಅದ್ರ ಬಗ್ಗೆ ಹೇಳ್ತಾ ಇರೋದು ಅಂತ ಮೀನಾ ಹೇಳ್ದಾಗ ಅದನ್ನ ಇವನ್ ಹತ್ರ ಹೇಳಿ ಸ್ಟಾರ್ಟಿಂಗ್ ಇಂದ ನಾನ್ ಇದನ್ನೇ ಇವನಿಗೆ ಹೇಳ್ಕೊಂಡ್ ಬಂದಿದ್ದು ಆದ್ರೆ ಇವನು ಕೇಳೋದಕ್ಕೆ ರೆಡಿ ಇರ್ಲಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಶ್ರುತಿ ಇವಾಗ ಇವ್ರು ಬಂದಾಯ್ತಲ್ಲ ಒಂದ್ ಒಳ್ಳೆ ವಿಷಯ ನಡೆಯುತ್ತೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ನಾವು ಸಮಾಧಾನವಾಗಿರ್ಬೇಕು ಅಷ್ಟೇ ಅಂತ ಮೀನಾ ಹೇಳ್ತಾಳೆ. ಅದ್ಗೆ ಇವಳಿಗೆ ಸಮಾಧಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ, ಏನೇ ಇದ್ರು ಎಲ್ಲ ಫಟಾಫಟ್ ಅಂತ ಆಗ್ಬಿಡ್ಬೇಕು, ಅಷ್ಟು ಅರ್ಜೆಂಟ್ ಮಾಡ್ತಾಳೆ ಅಂತ ರವಿ ಹೇಳ್ತಿರ್ತಾನೆ. ಏ ರವಿ ಅಂತ ಹೇಳ್ತಾ ಶ್ರುತಿ ರವಿಗೆ ಗಿಲ್ತಾಳೆ. ಏಯ್ ಸಾಕು ಕಣೆ ಅಂತ ರವಿ ಹೇಳ್ತಿರ್ತಾನೆ. ಅಷ್ಟೊತ್ಗೆ ಸೂರ್ಯನ್ ಎಂಟ್ರಿ ಸಹ ಆಗತ್ತೆ. ಓಹೋಹೋ ಎಲ್ರು ಇಲ್ಲೇ ಇದೀರಾ, ನಾನ್ ಬಂದ್ಬಿಟ್ಟೆ ಅಂತ ಹೇಳ್ತಾ ಸೂರ್ಯ ಜೊತೆಗೆ ಶ್ವೇತನ್ನು ಕರ್ಕೊಂಡ್ ಬಂದಿರ್ತಾನೆ. ಯಾರ್ ಇವಳು ಅಂತ ಸೂರ್ಯನ್ ಮುಖ ನೋಡ್ತಾ ಮೀನಾ ಕಣ್ ಸನ್ನೆ ಮಾಡ್ತಾ ಕೇಳ್ಬೇಕಾದ್ರೆ, ಓ ಇವ್ರು ನಾ ಹೇಳಿಲ್ವಾ ದೇವ್ರ ಕೊಟ್ಟು ತಂಗಿ ಅಂತ, ಶ್ವೇತಾ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಓ ಇವ್ರೇನಾ ನಿಮ್ ಹೊಸ ಸಿಸ್ಟರು ಅಂತ ಶ್ರುತಿ ಹೇಳ್ತಿರ್ತಾಳೆ. ಏ ಶ್ವೇತಾ ನೀನ್ ಕೇಳ್ತಿದ್ದೆ ತಾನೆ ನನ್ ಲೈಫು ಎಲ್ಲಿ ಅಂತ, ಇವಳೆ ನನ್ ಲೈಫು ಇವಳೆ ಎಲ್ಲ ಅಂತ ಸೂರ್ಯ ಮೀನನ್ನ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ರವಿ ಕೂಡ ಇವಳು ನನ್ ವೈಫು ಅಂತ ಶ್ರುತಿನ ಪರಿಚಯ ಮಾಡಿಸ್ತಾನೆ. ಆಗ ಶ್ವೇತಾ ತುಂಬಾ ಪ್ರೀತಿಯಿಂದ ಇಬ್ರನ್ನು ಹೋಗಿ ಹಗ್ ಮಾಡ್ತಾಳೆ. ಏನಿದು ಸರ್ಪ್ರೈಸ್ ವಿಸಿಟ್ ಅಂತ ರವಿ ಶ್ವೇತನ್ನ ಕೇಳ್ಬೇಕಾದ್ರೆ, ಅಲ್ಲೋ ರವಿಗಾನ್ ಬರ್ತಾ ಹಂಗೆ ದಾರಿಲಿ ಇವಳು ಸಿಕ್ಕಿದ್ಲು, ಅದಕ್ಕೆ ಮಾತಾಡ್ತಾ ಹಂಗೆ ಇವಳ ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯಣ್ಣ ಬರ್ಬೇಕಾದ್ರೆ ನಮ್ ಮನೇಲಿರೋ ಪ್ರಾಬ್ಲಮ್ಗಳೆಲ್ಲ ಹೇಳಿದ್ರು ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅಯ್ಯೋ ನಮ್ ಮನೇಲೇನು ಪ್ರಾಬ್ಲಮ್ಗೇನ್ ಕಮ್ಮಿನಾ, ಸಿಕ್ಕಾಪಟ್ಟೆ ಇದೆ ಅಂತ ರವಿ ಹೇಳ್ತಿರ್ತಾನೆ. ಅದೇ ಮನೋಜ್ ಅಣ್ಣನ್ ಲೈಫಲ್ಲಿ ನಡೀತಲ್ಲ ಆ ಪ್ರಾಬ್ಲಮ್ ಬಗ್ಗೆ ಅಂತ ಶ್ವೇತಾ ಹೇಳ್ದಾಗ, ಓ ಅದಾ ಅಂತ ರವಿ ಹೇಳ್ತಿರ್ತಾನೆ. ಆ ಹುಡುಗಿ ಸಿಕ್ಕಾಪಟ್ಟೆ ಕೇಳಿ ಅನ್ಸುತ್ತೆ, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾಳಲ್ವಾ ಅಂತ ಶ್ವೇತಾ ಕೇಳ್ಬೇಕಾದ್ರೆ, ಅಯ್ಯೋ ಬ್ರಿಲಿಯಂಟ್ ಅಷ್ಟೇ ಅಲ್ಲ ದೊಡ್ಡ ಕೇಡಿ ಕಿಲಾಡಿ ಫ್ರಾಡ್ ಅಂತ ಶ್ರುತಿ ಹೇಳ್ತಿರ್ತಾಳೆ. ಬಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಆಮೇಲೆ ನಿಮ್ಮಿಬ್ರ ಮಧ್ಯೆ ಇರೋ ನೀತು ಪ್ರಾಬ್ಲಮ್ ಬಗ್ಗೆನೂ ಸೂರ್ಯಣ್ಣ ಹೇಳಿದ್ರು ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಓ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿದಾರಾ ಅಂತ ಶ್ರುತಿ ಸೂರ್ಯನೇ ನೋಡ್ತಿರ್ತಾಳೆ. ಅದು ಮೈಕೋ ಎಷ್ಟೇ ಆದ್ರೂ ನಮ್ಮನೆ ಹುಡುಗಿ ಅಲ್ವಾ, ಅದಕ್ಕೆ ಎಲ್ಲಾ ವಿಷಯನ ಸೊಲ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ನೀವು ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ ಅಂತ ಶ್ವೇತಾ ಕೇಳ್ಬೇಕಾದ್ರೆ, ಮುಂಚೆ ಮಾಡ್ತಿದ್ದೆ ಆದ್ರೆ ಇವಾಗಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಮತ್ ಯಾಕೆ ಬಿಟ್ಬಿಟ್ರಿ, ನೀವ್ ಯಾಕೆ ರೆಸ್ಟೋರೆಂಟ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದೀರಾ ಅಂತ ಶ್ವೇತಾ ಕೇಳ್ಬೇಕಾದ್ರೆ ಶ್ರುತಿ ರವಿ ಮುಖನೇ ನೋಡ್ತಿರ್ತಾಳೆ. ಅದು ಒಂದೇ ಜಾಬ್ನ ತುಂಬಾ ದಿವಸ ಮಾಡ್ತಿದ್ರೆ ಬೋರ್ ಆಗುತ್ತಲ್ವಾ, ಅದಕ್ಕೆ. ಅದು ಅಲ್ದೆ ನನ್ ಗಂಡ ಬೇರೆ ಇದೇ ಫೀಲ್ಡ್ ಅಲ್ಲಿ ಇದಾರೆ, ಅದಕ್ಕೆ ಇದನ್ನ ಟ್ರೈ ಮಾಡಿ ನೋಡೋಣ ಅಂತ ಶುರು ಮಾಡ್ದೆ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ಇವಾಗ ಹಾಗೇನಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ವೆರಿ ನೈಸ್. ಆಮೇಲೆ ಮೀನಾ ನೀವು ತುಂಬಾನೇ ಲಕ್ಕಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಯಾಕೆ ಅಂತ ಮೀನಾ ಕೇಳ್ತಾಳೆ. ಮತ್ತೆ ಸೂರ್ಯ ಅಣ್ಣ ಇಲ್ಲಿಗ್ ಬರೋವರೆಗೂ ನನ್ ಮೀನಾ ಹಾಗೆ ಹೀಗೆ ಅಂತ ನಿಮ್ಮನ್ನ ಹೊಗಳಿದ್ದು ಅಂತ ಶ್ವೇತಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಿಗೆ ಖುಷಿ ಆಗತ್ತೆ. ಮತ್ತೆ ನಮ್ ಹೆಂಡತಿ ಬಗ್ಗೆ ನಾವೇ ತಾನೇ ಹೊಗಳ್ಬೇಕು ಅಲ್ವೇನೆ ನನ್ ಮುದ್ದಾದ್ ಮಲ್ಗೆ ಹೂವ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೋ ಸ್ವೀಟ್ ಅಣ್ಣ. ಆಕ್ಚುಲಿ ಸೂರ್ಯ ಅಣ್ಣ ಹೇಳ್ಬೇಕಾದ್ರೇನೆ ನನ್ಗೆ ಕನ್ಫರ್ಮ್ ಆಯ್ತು ನೀವಿಬ್ರು ಬೆಸ್ಟ್ ಕಪಲ್ ಅಂತ ಶ್ವೇತಾ ಹೇಳ್ತಿರ್ತಾಳೆ. ಶ್ವೇತಾ ನೀನೇನ್ ಕೆಲ್ಸ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅಯ್ಯೋ ಅದನ್ನೇನ್ ಕೇಳ್ತೀರಾ, ಅದೇ ಬೋರಿಂಗ್ IT ಜಾಬ್, ಅದ್ರಲ್ಲೂ ವರ್ಕ್ ಫ್ರಮ್ ಹೋಮ್, ಯಾವಾಗ್ಲೂ ಮನೇಲೇ ಇರ್ಬೇಕು ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬೇರೆ ಜಾಬ್ ಚೇಂಜ್ ಮಾಡ್ಬೋದಿತ್ತಲ್ವಾ ಅಂತ ರವಿ ಕೇಳ್ತಾನೆ. ನಾನು ಯೋಚನೆ ಮಾಡ್ತಿದೀನಿ, ಲೈಫ್ ಅಂದ್ಮೇಲೆ ಆಗಾಗ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ಮಾಡ್ತಾ ಇರ್ಬೇಕು ಅಂತ ನನ್ಗೂ ಅನ್ನಿಸುತ್ತೆ ಅಂತ ಯೋಚನೆ ಮಾಡ್ತಾ ಶ್ವೇತಾ ರೆಸ್ಟೋರೆಂಟ್ ಅಲ್ಲೆಲ್ಲ ನೋಡ್ತಿರ್ತಾಳೆ. ಆಕ್ಚುಲಿ ನಿಮ್ ರೆಸ್ಟೋರೆಂಟ್ ಔಟ್ಡೋರ್ ಆಂಬಿಯನ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಏನಾದ್ರೂ ವರ್ಕ್ ಇದ್ರೆ ಹೇಳಿ ನಾನ್ ಬಂದು ಜಾಯಿನ್ ಆಗ್ತೀನಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಹೌದಾ ನಿಮ್ಗೆ ಹೋಟೆಲ್ ಬಗ್ಗೆ ಏನ್ ಗೊತ್ತಿದೆ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ನೀವೆಲ್ರೂ ಇದೀರಲ್ಲ ನನ್ಗೆ ಕಲ್ಸ್ಕೊಡಿ ಅಂತ ಶ್ವೇತಾ ಹೇಳ್ತಾಳೆ. ಅಲ್ಲ ಶ್ವೇತಾ ನೀನ್ ಇವಾಗ ದೊಡ್ಡ ಕಂಪ್ನಿಲಿ ಕೆಲ್ಸ ಮಾಡ್ತಿದ್ಯಾ, ರೆಸ್ಟೋರೆಂಟ್ ವರ್ಕ್ ಎಲ್ಲ ನಿನ್ ಹೇಗ್ ಸೂಟ್ ಆಗುತ್ತೆ ಅಂತ ರವಿ ಕೇಳಿದಾಗ, ಅಯ್ಯೋ ಅದೆಲ್ಲ ನನ್ಗೆ ಸಮಸ್ಯೆನೇ ಅಲ್ಲ, ಕೆಲ್ಸ ಇಂಟ್ರೆಸ್ಟಿಂಗ್ ಆಗಿರೋ ಅಷ್ಟೇ ಸಾಕು. ಸೂರ್ಯ ಅಣ್ಣ ಕೂಡ ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ, ಅಲ್ಲಿ ನನ್ಗೆ ಕೆಲ್ಸ ಕೊಟ್ರು ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಆಗ ಸೂರ್ಯ ಮತ್ತೆ ರವಿ ಇಬ್ರು ಮುಖ ನೋಡ್ಕೊತಿರ್ತಾರೆ. ಕಾರ್ ಬುಕ್ಕಿಂಗ್ ಇಂದ ಹಿಡಿದು ಕಸ್ಟಮರ್ಗಳಿಗೆ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಟ್ರಾವೆಲ್ಸ್ ಕಂಪ್ನಿನ ಸೂಪರ್ ಆಗಿ ಮೇಂಟೈನ್ ಮಾಡ್ತೀನಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅಯ್ಯೋ ಶ್ವೇತಾ ಅಷ್ಟು ದೊಡ್ಡ ಮಟ್ಟಿಗೆಲ್ಲ ನಾನು ಇನ್ನು ಟ್ರಾವೆಲ್ಸ್ ಇಟ್ಕೊಂಡಿಲ್ಲಮ್ಮ, ಇಟ್ಕೊಂಡಾಗ ನಿನ್ನೆ ಕರಿತೀನಿ ಸರಿನಾ, ಇದ್ರಲ್ಲಿ ನಿನ್ಗೆ ಕೆಲ್ಸ ಕೊಟ್ಟು ನನ್ ಸಂಬಳ ಎಲ್ಲಮ್ಮ ಕೊಡ್ಲಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನಣ್ಣ ಈ ಸ್ಯಾಲ್ರಿ ಕೊಟ್ರೆ ಮಾತ್ರನಾ ನಾನ್ ನಿಮ್ ಹತ್ರ ವರ್ಕ್ ಮಾಡೋದು, ನಮ್ ಕಂಪ್ನಿ ಅಂದ್ಮೇಲೆ ನಾನ್ ಹೆಲ್ಪ್ ಮಾಡೋದಿಲ್ವಾ ಹೇಳಿ. ಸರಿ ಬಿಡಿ ಮೀನಾ ನೀವು ಫ್ಲವರ್ ಬಿಸ್ನೆಸ್ ತಾನೇ ಮಾಡ್ತಾ ಇರೋದು ಅಂತ ಶ್ವೇತಾ ಹೇಳಿದಾಗ, ಹೌದು ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ಅಲ್ಲಿ ಏನಾದ್ರೆ ನನ್ ಕೆಲ್ಸ ಕೊಟ್ರು ಓಕೆ,
ಅಂತ ಶ್ವೇತಾ ಹೇಳ್ತಾಳೆ. ನಾನು ನಿಮ್ಗೆ ಕೆಲ್ಸ ಕೊಡದ ಅಂತ ಮೀನಾ ಕೇಳ್ಬೇಕಾದ್ರೆ, ಹ್ಞೂ ನೀವೇ ನನ್ಗೆ ಕೆಲ್ಸ ಕೊಡ್ಬೋದು. ಏನಂದ್ರೆ ನನಗೆ ಹೂ ಕಟ್ಟಕ್ಕೆಲ್ಲ ಬರೋದಿಲ್ಲ. ಆಮೇಲೆ ಹೇಳ್ಬೇಕು ಅಂದ್ರೆ ನನ್ಗೆ ಹೂಗಳ ಹೆಸರೇ ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರು ಮಾಡ್ಬೋದು ಅಂತ ಶ್ವೇತಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಅಯ್ಯೋ ನನಗೆ ಇವಾಗ ಅಂತ ದೊಡ್ಡ ಆರ್ಡರ್ಗಳೇನ್ ಬರ್ತಾ ಇಲ್ಲ. ಅಕಸ್ಮಾತ್ ಏನಾದ್ರೂ ಫಂಕ್ಷನ್ ಏನಾದ್ರೂ ಇತ್ತು ಅಂದ್ರೆ ನಿಮ್ಮನ್ನ ಕರಿತೀನಿ, ಅವಾಗ ಹೆಲ್ಪ್ ಮಾಡೋರಂತೆ ಅಂತ ಮೀನಾ ಹೇಳ್ತಾಳೆ. ಖಂಡಿತ ಕರೀರಿ, ನಾನ್ ಬಂದೇ ಬರ್ತೀನಿ. ಹೇಗೋ ನಮ್ ಫ್ಯಾಮಿಲಿ ಒಳಗಡೆ ನನ್ಗೊಂದ್ ಕೆಲ್ಸ ಸಿಕ್ಕಿದ್ರೆ ನನ್ಗಷ್ಟೇ ಸಾಕು. ಯಾವಾಗ್ಲೂ ನಿಮ್ ಜೊತೆ ಹಾಗೆ ಇರ್ಬೋದಲ್ವಾ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅವ್ರೆಲ್ರಿಗೂ ಶಾಕ್ ಆಗತ್ತೆ. ನಮ್ ಫ್ಯಾಮಿಲಿ ಅಂದ್ರೆ ನಿಮ್ಗೆ ಅಷ್ಟೊಂದ್ ಇಷ್ಟನಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇಷ್ಟ ಅಂತ ಕೇಳ್ತಿದ್ದೀರಾ, ತುಂಬಾ ಇಷ್ಟ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಹೌದು ಆಚೆಯಿಂದ ನೋಡೋದಿಕ್ಕೆ ಇಷ್ಟ ಆಗತ್ತೆ, ಆದ್ರೆ ಒಳಗಡೆ ಬಂದ್ ನೋಡಿದ್ರೆ ತಾನೆ ಅಲ್ಲಿರೋ ಕಷ್ಟಗಳೆಲ್ಲ ಗೊತ್ತಾಗೋದು. ಸೂರ್ಯ ಆಲ್ರೆಡಿ ನಿಮ್ ಹತ್ರ ಎಲ್ಲ ಹೇಳಿರ್ಬೇಕಲ್ವಾ. ಇಷ್ಟೇ ಅಲ್ದೆ ಇನ್ನು ತುಂಬಾ ಸಮಸ್ಯೆಗಳಿದಾವೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಓ, ಇಂಟರ್ನಲ್ ಪ್ರಾಬ್ಲಮ್ಸ್ ಬೇರೆ ಇದಾವ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅಂತ ಶ್ರುತಿ ಹೇಳ್ತಿರ್ತಾಳೆ. ಶ್ರುತಿ ಪಾಪ ಅವ್ರಿನ್ನು ಮದ್ವೆ ಮಾಡ್ಕೊಳ್ಬೇಕು, ಸಂಸಾರ ಅನ್ನೋದನ್ನ ಕಟ್ಕೊಳ್ಬೇಕು. ನೀನ್ ಬೇರೆ ಇವಾಗ್ಲೇ ಇದನ್ನೆಲ್ಲ ಹೇಳಿ ಹೆದರ್ಸಿದ್ರೆ ಪಾಪ ಅವಳ ಮುಂದೆ ಮದ್ವೆ ಆಗ್ಬೇಕಾದ್ರೆ ಇದನ್ನೆಲ್ಲ ಹೆದರ್ಕೊಂಡು ಬೇಡ ಅಂತ ಹೇಳ್ಬಿಟ್ರೆ ಕಷ್ಟ ಅಂತ ಮೀನಾ ಹೇಳ್ತಿರ್ತಾಳೆ. ನಮ್ ಫ್ಯಾಮಿಲಿ ಸ್ಟೋರಿ ಎಲ್ಲ ಕೇಳಿದ್ಮೇಲೂ ನಿಮ್ಗೆ ಮದ್ವೆ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಅಂತ ಶ್ರುತಿ ಶ್ವೇತನ್ನ ಕೇಳ್ಬೇಕಾದ್ರೆ, ಹೇಗಿದ್ರು ಮದ್ವೆ ಮಾಡ್ಕೊಳ್ಳೇಬೇಕಲ್ವಾ, ಏನೇ ಸಮಸ್ಯೆ ಬಂದ್ರು ಫೇಸ್ ಮಾಡ್ಲೇಬೇಕಲ್ವಾ. ಈಗ ನನ್ ಪೂರ್ತಿ ಫ್ಯಾಮಿಲಿ ನೀವು ನನ್ಗೆ ಸಪೋರ್ಟ್ ಆಗಿದ್ದೀರಲ್ವಾ, ಮದ್ವೆ ಆದ್ಮೇಲೆ ನಿಮ್ ಹತ್ರ ನಾನು ಅಡ್ವೈಸ್ ತಗೋತೀನಿ ಅಂತ ಶ್ವೇತಾ ನಗ್ತಿರ್ತಾಳೆ. ಅಯ್ಯೋ ನಮ್ಗೆ ಅದ್ರ ಬಗ್ಗೆ ಸೊಲ್ಯೂಷನ್ ಗೊತ್ತಿದ್ರೆ ನಾವ್ ಯಾಕೆ ಇನ್ನೂ ಈ ರೀತಿ ಜಗಳ ಮಾಡ್ಕೋತಿದ್ವಿ ಅಂತ ಶ್ರುತಿ ಹೇಳ್ತಾಳೆ. ಮೈಕೋ ಕರೆಕ್ಟ್ ಆಗಿ ಸೊಲ್ದೆ ನೋಡು ನೀನು. ಈ ಮದ್ವೆ ಜೀವನನ ಹೆಂಗಪ್ಪ ಸುಧಾರ್ಸೋದು ಅಂತ ಕಲ್ತ್ಕೊಳ್ಳೋ ಅಷ್ಟ್ರಲ್ಲೇ ತಲೆ ಕೂದ್ಲೆಲ್ಲ ಬೆಳ್ಳಗಾಗೋಗಿರುತ್ತೋ ಏನೋ ಅಂತ ಹೇಳ್ಕೊಂಡು ಸೂರ್ಯ ಮತ್ತೆ ರವಿ ಇಬ್ರು ನಗ್ತಿರ್ತಾರೆ. ನಿಮ್ಗಳ ಜೊತೆ ಇದ್ರೆ ನನ್ಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ, ತುಂಬಾ ಜಾಲಿ ಆಗ್ತಿದೆ. ಯಾವಾಗ್ಲೂ ನಿಮ್ ಜೊತೆನೆ ಇರ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಆಕ್ಚುಲಿ ಮನೋಜ್ಗೆ ನೀವು ಸಿಸ್ಟರ್ ಆಗಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅತ್ತೆ ನಿಮ್ಮನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿರೋರು, ನೀವು ನಮ್ಗೆ ಕೋ ಸಿಸ್ಟರ್ ಆಗ್ಬಿಡ್ತಿದ್ರಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಸದ್ಯ ಆ ರೀತಿ ಏನು ಆಗ್ಲಿಲ್ಲ, ಇಲ್ಲ ಅಂದಿದ್ರೆ ಆ ಪೆಂಗಿನ ಕೈಗೆ ಪಾಪ ಶ್ವೇತಾ ಸಿಕ್ಕಾಕೊಂಡ್ಬಿಟ್ಟಿರೋಳು ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಆದ್ರೂ ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ ಫ್ಯಾಮಿಲಿಲಿ ನಾನು ಒಬ್ಳು ಮಗಳು ತಾನೆ, ಮನೋಜ್ ಅಣ್ಣ ಮಾತ್ರ ಮಿಸ್ಸಿಂಗ್ ಆಗಿದ್ದಾರೆ. ಸರಿ ಬನ್ನಿ ಎಲ್ರು ಸೇರಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತಾ ಶ್ವೇತಾ ಎಲ್ರ ಜೊತೆ ಸೇರಿ ಸೆಲ್ಫಿ ತಗೋತಾಳೆ. ಹಾಗೆ ಎಲ್ರು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಕಡೆ ರೋಹಿಣಿ ಮನೋಜ ನನ್ನನ್ನ ಈ ರೀತಿ ಕರ್ಸಿ ಹೊಡ್ಸ್ಬಿಟ್ನಲ್ಲ ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಕುತ್ಕೊಂಡಿರ್ತಾಳೆ. ಆಗ ಪ್ರಮೀಳ್ ಅವರು ಉಪ್ಪಿನ ಶಾಖನ ಅವಳಿಗೆ ಕೊಡ್ತಿರ್ತಾರೆ. ಅಮ್ಮ ತುಂಬಾ ನೋವಾಗ್ತಿದೆ ಅಮ್ಮ, ಸ್ವಲ್ಪ ನಿಧಾನಕ್ಕೆ ಅಮ್ಮ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಕಣೆ ಆಯ್ತು ಅಂತ ಹೇಳ್ತಾ ಪ್ರಮೀಳ್ ಅವರು ಕಣ್ಣೀರ್ ಹಾಕ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ವಿಶಾಲಾಕ್ಷಿ ಬರ್ತಾಳೆ. ಇವಳ ಪರಿಸ್ಥಿತಿ ನೋಡಿ ತುಂಬಾನೇ ನೊಂದ್ಕೊಂಡಿರೋಳ್ ತರ ಫೀಲ್ ಮಾಡ್ಕೊಂಡು ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಏನಮ್ಮ ಮಾಡೋದು, ಸ್ವಲ್ಪ ತಡ್ಕೋ, ಶಾಖ ಕೊಡ್ಲಿಲ್ಲ ಅಂದ್ರೆ ನೋವು ಹೇಗ್ ಕಮ್ಮಿ ಆಗುತ್ತೆ ಹೇಳು, ನೋಡಿ ನೀವ್ ಅಳ್ಬೇಡಿ ಅಂತ ವಿಶಾಲಾಕ್ಷಿ ಇಬ್ರಿಗೂ ಸಮಾಧಾನ ಮಾಡ್ತಿರ್ತಾಳೆ. ಇವಳು ಏನೇ ತಪ್ಪು ಮಾಡಿರ್ಬೋದು, ಆದ್ರೆ ಅವ್ರು ಈ ರೀತಿ ಹೊಡ್ಸಿದ್ದು ತಪ್ಪಲ್ವಾ, ನೀನ್ ಯಾಕೆ ಅಲ್ಗ್ ಹೋಗಕ್ ಹೋದೆ ಅಂತ ಪ್ರಮೀಳ್ ಅವರು ಹೇಳ್ತಿರ್ತಾರೆ. ನಾನೆಲ್ಲಮ್ಮ ಹೋದೆ, ನೀನ್ ಅಳಿಯನೆ ಫೋನ್ ಮಾಡಿ ಬಾ ಅಂತ ಕರ್ದಿದ್ದು, ಈ ರೀತಿ ಮಾಡ್ತಾನೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ, ನಾನೇ ತುಂಬಾ ನೋವಲ್ಲಿದ್ದೀನಿ, ನೀನ್ ಸುಮ್ನೆ ಇರಮ್ಮ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಮ್ಮ ಅದನ್ನ ನನ್ ಕೈ ಕೊಡಿ, ನಾನ್ ಅವಳಿಗೆ ಶಾಖ ಕೊಡ್ತಿರ್ತೀನಿ, ನೀವ್ ಹೋಗಿ ನನ್ಗೆ ಒಂದ್ ಕಾಫಿ ಮಾಡ್ಕೊಂಡ್ ಬನ್ನಿ ಅಂತ ವಿಶಾಲು ಪ್ರಮೀಳ್ ಅವ್ರನ್ನ ಕಾಫಿ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾಳೆ. ತುಂಬಾ ಹೊಡೆದ್ಬಿಟ್ಲ ರೋಹಿಣಿ ಅಂತ ವಿಶಾಲು ಕೇಳ್ಬೇಕಾದ್ರೆ, ಸ್ವಲ್ಪ ಬಿಟ್ಟಿದಿದ್ರೆ ಮೈ ಚರ್ಮ ಎಲ್ಲ ಸುಲ್ದೋಗಿರೋದು, ತಲೆ ಸುತ್ತಿ ಬಿದ್ದಿದ್ದಕ್ಕೆ ಅವ್ರ ನನ್ನೆಲ್ಲ ಬಿಟ್ಬಿಟ್ರು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆದ್ರೂ ನಿನ್ ಗಂಡ ಈ ರೀತಿ ಮಾಡ್ತಾನೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ, ಹೌದು ಆಂಟಿ, ಮನೋಜ್ ಈ ರೀತಿ ಮಾಡ್ತಾರೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅಂತ ರೋಹಿಣಿ ಕಣ್ಣೀರ್ ಹಾಕ್ತಿರ್ತಾಳೆ. ನೋಡ್ ರೋಹಿಣಿ, ನಿನಗೆ ಈ ಒಂದೊಂದ್ ಏಟು ಬಿದ್ದಿದ್ಯಲ್ಲ ಅದಕ್ಕೆಲ್ಲ ಅವರು ಸರಿಯಾಗಿ ಬೆಲೆ ತರಬೇಕು ಅಂತ ವಿಶಾಲು ಹೇಳ್ಕೊಡ್ತಿರ್ತಾಳೆ. ಹೌದು ಆಂಟಿ, ನನಗ್ ಬಿದ್ದಿರೋ ಪ್ರತಿಯೊಂದು ಏಟ್ಗೂ ಅವ್ರು ನನ್ಗೆ ಉತ್ತರ ಕೊಡ್ಲೇಬೇಕು. ಈ ಒದೆನ ನಾನು ಆದಷ್ಟು ಬೇಗ ಮರೆಯೋದು ಇಲ್ಲ. ಆದ್ರೆ ಆಂಟಿ, ನನ್ಗೆ ಒಂದ್ ವಿಷಯ ಮಾತ್ರ ಅರ್ಥ ಆಗ್ಲಿಲ್ಲ, ಆ ಫ್ರಾಡ್ ಸ್ವಾಮೀಜಿನ ನೀವೇ ತಾನೇ ಕಳ್ಸಿದಿದ್ದು, ಆದ್ರೆ ಅವಳು ಸಿಕ್ಕಾಕೊಂಡಾಗ ನನ್ನ ಹೆಸರನ್ನ ಯಾಕೆ ಹೇಳಿದ್ಲು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ನಾನೇ ಅಮ್ಮ ಆ ರೀತಿ ಹೇಳು ಅಂತ ಹೇಳಿದ್ದು ಅಂತ ವಿಶಾಲು ಹೇಳ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನ್ ಹೇಳ್ತಾ ಇದ್ದೀರಾ ಆಂಟಿ, ನೀವು ನನ್ನನ್ನ ಯಾಕೆ ಸಿಕ್ಕಾಕ್ಸಿದ್ರಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ಹಂಗಲ್ಲಮ್ಮ, ಅದು ಎಲ್ಲ ನಿನ್ನ ಒಳ್ಳೇದಕ್ಕೆ ಕಣಮ್ಮ, ಒಂದು ಅದಕ್ಕೆ ಕಾರಣ ಇದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಏನ್ ಕಾರಣ ಆಂಟಿ, ನಾನ್ ಒದೆ ತಿನ್ಲಿ ಅನ್ನದ
ಅಂತ ರೋಹಿಣಿ ಕೇಳ್ತಾಳೆ. ಚಿಚೆ ಹಾಗಲ್ಲಮ್ಮ, ಈಗೇನಾದ್ರೂ ಅವಳು ನನ್ ಹೆಸರು ಹೇಳಿದ್ಲು ಅಂತ ಅನ್ಕೋ, ಮಾಸ್ಟ್ರಿಗೂ ನನಗೂ ಇರೋ ಫ್ರೆಂಡ್ಶಿಪ್ ಕಟ್ಟಾಗ್ ಹೋಗಿರೋದು. ಆಗ ಅವ್ರು ನಿನ್ ವಿರುದ್ಧವಾಗಿ ಏನೇ ಪ್ಲಾನ್ ಮಾಡ್ತಿದಾರೆ ಅಂತ ನನ್ಗೆ ಹೇಗ್ ಗೊತ್ತಾಗ್ತಿತ್ತು ಹೇಳು? ನಾನ್ ಒಬ್ಳೆ ಅಲ್ವಾ ಇವಾಗ ಮಾಸ್ಟರ್ ಜೊತೆ ಟಚ್ ಅಲ್ಲಿರೋದು. ನಮ್ ವೈರಿಗಳು ಏನ್ ಪ್ಲಾನ್ ಮಾಡ್ತಿದಾರೆ ಅಂತ ಗೊತ್ತಾದ್ರೆ ತಾನೆ ನಾವು ಅದ್ರಕ್ ತಕ್ಕಂತೆ ಮಾಸ್ಟರ್ ಪ್ಲಾನ್ ಮಾಡಕ್ಕಾಗೋದು. ಅದಕ್ಕೆ ಕಣಮ್ಮ ನಾನ್ ಆ ರೀತಿ ಹೇಳೋದಕ್ಕೆ ಹೇಳಿದ್ದು. ನನ್ ಹೆಸರು ಏನಾದ್ರೂ ಆಚೆಗ್ ಬಂದಿದ್ರೆ ನಾನ್ ನಿನ್ಗೆ ಸಪೋರ್ಟ್ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗೋಗಿರೋದು. ಆಮೇಲೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗಿರೋದು. ಅದಕ್ಕೆ ಕಣಮ್ಮ ನಾನು ನಿನ್ ಹೆಸರು ಹೇಳಿದ್ದು ಅಂತ ವಿಶಾಲು ಹೇಳ್ತಿರ್ತಾಳೆ. ಈಗ್ಲೂ ನನ್ ಮೇಲೆ ಅವ್ರಿಗೆ ಇನ್ನೂ ಕೋಪ ಜಾಸ್ತಿ ಆಯ್ತಲ್ಲ ಆಂಟಿ, ಕರ್ದು ನನ್ನನ್ನ ಹೊಡ್ಸೋವರೆಗೂ ಬಂದ್ಬಿಟ್ರು ಅಂತ ರೋಹಿಣಿ ತುಂಬಾ ನೊಂದ್ಕೊಂಡು ಹೇಳ್ತಿರ್ತಾಳೆ. ಈ ರೀತಿ ನಡೆಯುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣಮ್ಮ ರೋಹಿಣಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ ಆಂಟಿ, ನೀವ್ ಆ ರೀತಿ ಮಾಡಿದ್ದು ಒಂದ್ ರೀತಿ ಒಳ್ಳೇದೇನೆ. ಇದನ್ನ ಇಟ್ಕೊಂಡು ನಾನ್ ಏನ್ ಮಾಡ್ಬೇಕು ಮುಂದಕ್ಕೆ ಅಂತ ಯೋಚನೆ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ನನ್ ಗೊತ್ತಮ್ಮ, ಎಂತ ಪರಿಸ್ಥಿತಿ ಬಂದ್ರು ನೀನ್ ಅದನ್ನ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊತೀಯ ಅಂತ. ನೀನ್ ತುಂಬಾ ಬುದ್ಧಿವಂತೆ ಕಣಮ್ಮ. ಈಗ್ಲೂ ಮಾಸ್ಟರು ನನ್ಗೆ ಫೋನ್ ಮಾಡಿದ್ರು, ರೋಹಿಣಿ ಹಿಂಗ್ ಮಾಡ್ಬಿಟ್ಲು ಅಂತ ಹೇಳ್ತಿದ್ರು. ನಾನು ನಿನ್ಗೆ ಬೈಯೋ ತರ ಆಕ್ಟಿವ್ ಮಾಡ್ಕೊಂಡು ಅವ್ರ ಮುಂದೆ ಬೈದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಹಾಗಿದ್ರೆ ಅತ್ತೆ ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿರ್ಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಕಣಮ್ಮ, ಒಟ್ನಲ್ಲಿ ನಾನ್ ಅವ್ರ ಜೊತೆ ಇದ್ರೆ ಅಲ್ಲಿ ಏನ್ ನಡೀತಿದೆ ಅಂತ ನನ್ಗೆಲ್ಲಾ ವಿಷಯನೂ ಗೊತ್ತಾಗತ್ತೆ. ಅದನ್ನ ಇಟ್ಕೊಂಡು ನೀನು ಈ ಯುದ್ಧದಲ್ಲಿ ಗೆಲ್ಬೋದು. ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ, ನಾನ್ ಕೊನೆವರೆಗೂ ನಿನ್ ಜೊತೆನೆ ಇರ್ತೀನಿ. ಖಂಡಿತ ನೀನು ನಿನ್ ಗಂಡನ್ ಜೊತೆ ಸೇರಿ ಜೀವನ ಮಾಡೇ ಮಾಡ್ತೀಯ ಅಂತ ವಿಶಾಲು ರೋಹಿಣಿಗೆ ಭರವಸೆ ಕೊಡ್ತಾಳೆ. ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಕಣಮ್ಮ ಹುಷಾರು, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ವಿಶಾಲು ಅಲ್ಲಿಂದ ಹೋಗ್ತಾಳೆ. ರೋಹಿಣಿ ಮನೋಜ ಮತ್ತೆ ಶಾಂತಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮೀನಾ ತಿಂಡಿನೆಲ್ಲ ರೆಡಿ ಮಾಡಿ ಎಲ್ರಿ ನಾಷ್ಟಕ್ ಬನ್ನಿ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್ಟು ಬರ್ತೀನಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಒಂದ್ ಹೆಂಗ್ಸು ಮನೆ ಹುಡ್ಕೊಂಡ್ ಬರ್ತಾಳೆ. ಶಾಂತಿ ಅನ್ನೋದು ಯಾರು ಇಲ್ಲಿ ಅಂತ ಕೇಳಿದಾಗ, ಅವರು ನಮ್ಮ ಅತ್ತೆ, ಏನಾಗ್ಬೇಕಿತ್ತು ಅಂತ ಮೀನಾ ಕೇಳ್ತಾಳೆ. ನಾನ್ ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಅತ್ತೆ ನಿಮ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಮೀನಾ ಶಾಂತಿನ ಕರೀತಾಳೆ. ಏನು ನನ್ನ ನೋಡ್ಕೊಂಡ, ಯಾರ್ ನೀವು ಅಂತ ಶಾಂತಿ ಬಂದು ಆ ಹೆಂಗ್ಸನ್ನ ಕೇಳಿದಾಗ ಆ ಹೆಂಗ್ಸು ಮನೆ ಒಳಗಡೆ ಬರ್ತಾಳೆ. ಓ ನೀನೇನಾ ಶಾಂತಿ ಅಂದ್ರೆ ಅಂತ ಹೆಂಗ್ಸು ಕೇಳ್ಬೇಕಾದ್ರೆ, ಹೌದು ನಾನೇ, ನೀವ್ಯಾರು, ಏಂತಕ್ ಬಂದಿದ್ದೀರಾ ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಓ ನೀವೇನಾ ಆ ರೌಡಿ ಹೆಂಗ್ಸು ಅಂತ ಶಾಂತಿಗೆ ಆ ಹೆಂಗ್ಸು ಕೇಳ್ತಾಳೆ. ಏನು ರೌಡಿನಾ? ಏಯ್ ಏನೋ ಹೆಂಗಿದೆ ನಿನ್ ಮೈಗೆ ಅಂತ ಶಾಂತಿ ಆ ಹೆಂಗ್ಸ್ಗೆ ಕೇಳ್ಬೇಕಾದ್ರೆ, ಹಲೋ ಯಾರೀ ನೀವು, ಯಾಕ್ರಿ ಬಂದು ನಮ್ಮಮ್ಮನ ರೌಡಿ ಅಂತ ಎಲ್ಲ ಕೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಆಗ ಹೆಂಗ್ಸು ನಾನು ಮಹಿಳಾ ಸಂಘದಿಂದ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಸರಿ ಕಣಮ್ಮ, ನೀನ್ ಯಾರಾದ್ರೂ ಇರು, ಅದಕ್ಕೇನಕ್ಕೆ ನೀನ್ ನನ್ ಮನೆಗ್ ಬಂದ ನನ್ನ ರೌಡಿ ಅಂತ ಕರೀತಾ ಇರೋದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಇನ್ನೇನ್ ಮತ್ತೆ ನೀವ್ ನಡ್ಕೊಳ್ತಾ ಇರೋದೇ ರೌಡಿ ತರ ಅಲ್ವಾ ಅಂತ ಹೆಂಗ್ಸು ಹೇಳ್ತಾಳೆ. ಏನ್ ನೀವು ಬಂದಾಗ್ಲಿಂದ ನಮ್ಮ ಅತ್ತೆನ ರೌಡಿ ರೌಡಿ ಅಂತ ಕರಿತಾ ಇದೀರಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ನೀವು ಇವ್ರ ಸೊಸೆನಾ ಅಂತ ಆ ಹೆಂಗ್ಸು ಕೇಳ್ತಾಳೆ. ಹೌದು ಅಂತ ಮೀನಾ ಹೇಳ್ಬೇಕಾದ್ರೆ, ಓ ನಿನ್ನೂ ಇದೇ ತರನೇ ಟಾರ್ಚರ್ ಮಾಡ್ತಿದಾರ ಅಂತ ಆ ಹೆಂಗ್ಸು ಕೇಳ್ತಾಳೆ. ಏಯ್ ಏನೇ ನೀನೆ ನನ್ ಬಗ್ಗೆ ಕೇಸ್ ಏನಾದ್ರು ಕೊಟ್ಟು ಇವ್ರನ್ನ ಇಲ್ಲಿ ಕರ್ಸಿದ್ಯೇನೆ ಅಂತ ಶಾಂತಿ ಮೀನನ್ ಮೇಲೆ ರೇಗಾಡ್ತಾಳೆ. ಅತ್ತೆ ನಾನ್ ಯಾರಿಗೂ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಇವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡಿ ಮೇಡಮ್, ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಬಂದಾಗಿಂದ ನಮ್ಮಮ್ಮನ ಬಗ್ಗೆನೆ ಮಾತಾಡ್ತಾ ಇದ್ದೀರಾ. ಮೊದ್ಲು ಏನು ಎತ್ತ ಅಂತ ಹೇಳದ್ ಬಿಟ್ಟು ಇನ್ನೊಂದ್ಸಲಿ ನಮ್ಮಮ್ಮನ್ ಏನಾದ್ರೂ ರೌಡಿ ಅಂದ್ರೆ ನಾನ್ ಸುಮ್ನಿರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ಈ ಮನೆ ಸೊಸೆ ತಾನೆ ಅಂತ ಹೆಂಗ್ಸು ಕೇಳ್ಬೇಕಾದ್ರೆ, ಹಾಗಂತ ಚಿನ್ನಪ್ನವ್ರು ಹೇಳಿದ್ಲಾ ಅಂತ ಶಾಂತಿ ಕೋಪದಲ್ಲಿ ಕೇಳ್ತಾಳೆ. ಅಲ್ಲ ಕಣಮ್ಮ, ನಿನ್ ಮಗನ್ಗೆ ಹೆಂಡತಿ ಅಂದ್ಮೇಲೆ ಈ ಮನೆ ಸೊಸೆ ತಾನೆ ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ, ಆ ಪಾಪದ ಕೆಲ್ಸನ ನನಗ್ ಗೊತ್ತಿಲ್ದಂಗೆ ನಾನ್ ಮಾಡ್ಬಿಟ್ಟೆ. ಅವಳೇನು ಈ ಮನೆ ಸೊಸೆ ಅಲ್ಲ, ಹೆಂಗೋ ಅವಳಿಂದ ತಲೆ ತೊಳ್ಕೊಂಡ್ರೆ ಸಾಕು ಅಂತ ಕಾಯ್ತಾ ಇದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ನೀವ್ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ ಕ್ಯಾರೆಕ್ಟರ್ ಏನು ಅಂತ. ರೋಹಿಣಿನ ಈ ಮನೆಯಿಂದ ಓಡಿಸ್ಬೇಕು ಅಂತಾನೆ ತಾನೆ ನೀವ್ ಇಂತ ಕೆಲ್ಸ ಎಲ್ಲ ಮಾಡ್ತಾ ಇರೋದು ಅಂತ ಹೆಂಗ್ಸು ಕೇಳ್ಬೇಕಾದ್ರೆ, ನೋಡಿ ಮಾತುಗ್ ಮುಂಚೆ ನಮ್ಮಮ್ಮನ್ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಸೂರ್ಯ ರೇಗಾಡ್ತಾನೆ. ಅಲ್ಲ ನಾನೇನಂತ ಕೆಲ್ಸ ಮಾಡ್ದೆ ಅಂತ ಇಂಥ ಮಾತನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋಯ್ಯೋ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ಬೇಡಿ, ನಿಮ್ ಸೊಸೆ ರೋಹಿಣಿನ ಚಾವಟಿಲ್ ಹೊಡ್ದಿದ್ದೀರಾ, ನಾಚಿಕೆ ಆಗೋದಿಲ್ವಾ, ಎಂತ ಹೆಂಗ್ಸು ನೀನು ಅಂತ ಆ ಹೆಂಗ್ಸು ಬೈಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜ ಇಬ್ರು ಶಾಕ್ ಆಗ್ತಾರೆ. ಇದಕ್ಕೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳ್ತಾರೆ. ಸೊಸೆಗೆ ಕಿರುಕುಳ ಕೊಟ್ಟಿದ್ದೀರಾ ಅಂತ ಆ ಹೆಂಗ್ಸು ಬೈತಿರ್ತಾಳೆ. ಏ ಶಾಂತಿ ಏನೇ ಮಾತಾಡ್ತಿದಾರೆ ಇವರು, ನೀನು ರೋಹಿಣಿಗೆ ಹೊಡ್ದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಯ್ಯೋ ಇಲ್ಲ ರೀ, ನಾನ್ ಆತರ ಏನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸುಳ್ಳು ಹೇಳ್ಬೇಡಿ, ನಿಮ್ ಮಗನ್ ಶೋರೂಮ್ಗೆ ಬರೋದಕ್ಕೆ ಅವಳನ್ನ ಹೇಳಿ ಅವಳಿಗೆ ಚಾಟಿಲೆ ಹೊಡೆದಿದ್ದೀರಾ, ಅದರಿಂದ ಅವಳಿಗೆ ತುಂಬಾನೇ ಗಾಯಗಳಾಗಿದೆ ಅಂತ
ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಏ ಶಾಂತಿ ಬಾರೆ ಇಲ್ಲಿ ಅಂತ ರಂಗನಾಥ್ ಅವ್ರು ಕರೆದಾಗ ಶಾಂತಿ ರಂಗನಾಥ್ ಅವ್ರ ಹತ್ರ ಹೋಗ್ತಾಳೆ. ಇವ್ರು ಹೇಳ್ತಿರೋದ್ ನಿಜಾನ? ನೀನು ಆ ರೋಹಿಣಿಗೆ ಹೊಡ್ದ್ಯಾ? ಎಂತ ಕೆಲ್ಸ ಮಾಡಿದ್ಯಾ ಬೋಗಳೆ ಅಂತ ರಂಗನಾಥ್ ಅವರು ಶಾಂತಿ ಮೇಲೆ ರೇಗಾಡ್ತಾರೆ. ಸಕ್ರೆ ನೀವ್ ನಿಜವಾಗ್ಲೂ ಆ ಪೌಡರ್ಗೆ ಹೊಡೆದ್ರ? ಲೇ ಪೆಂಗ್ಯ, ನೀನ್ ನೋಡ್ತಾ ಇರೋದು ಸರಿ ಇಲ್ಲ, ಏನು ಅಂತ ನೀನಾದ್ರೂ ಬೊಗಳೋ ಹೇಳೋ ಅಂತ ಸೂರ್ಯ ಮನೋಜನ್ ಮೇಲೂ ರೇಗಾಡ್ತಾನೆ. ಇಲ್ಲಪ್ಪ, ನಾವೇನು ಮಾಡಿಲ್ಲ ಅಂತ ಮನೋಜ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿರ್ತಾನೆ. ಏನ್ ನಡ್ದಿದೆ ಅಂತ ಅದಕ್ ಸಂಬಂಧ ಪಟ್ಟಿರೋರೆ ಹೇಳಿ ಅಂತ ಹೇಳ್ತಾ ಇದೀನಿ. ನೀವ್ ಹೇಳಿಲ್ಲ ಅಂತಂದ್ರು ಆ ನೋವ್ ಅನ್ಭವಿಸಿರೋರಾದ್ರೂ ಬಂದು ಹೇಳ್ತಾರೆ ಇರಿ ಅಂತ ಹೇಳಿ ಆ ಹೆಂಗ್ಸು ರೋಹಿಣಿನ ಒಳಗಡೆ ಕರೀತಾಳೆ. ಆಗ ರೋಹಿಣಿ ಅಲ್ಲಿಗ್ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಮನೆಯವರೆಲ್ರು ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಆಗ ಮನೋಜ ಹೋಗಿ ಶಾಂತಿ ಹಿಂದೆ ಬಚ್ಚಿಟ್ಕೊಂಡ್ ನಿಂತ್ಕೋತಾನೆ. ರೋಹಿಣಿ ಏನ್ ನಡೀತು ಅಂತ ನೀನೇ ಹೇಳಮ್ಮ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ರೋಹಿಣಿ ಕಣ್ಣೀರ್ ಹಾಕ್ತಾ ಶೋರೂಮ್ ಅಲ್ಲಿ ನಡೆದಿದ್ ವಿಷಯನೆಲ್ಲ ಹೇಳ್ತಾಳೆ. ಅಯ್ಯಯ್ಯೋ, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು ರೀ, ನಾವ್ ಇವಳಿಗೆ ಹೊಡೆದಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗೆ ಮನೋಜ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ ಇರ್ತಾನೆ. ಮಾವ, ಇವಳು ತುಂಬಾ ಸುಳ್ಳು ಹೇಳೋಳ ಮಾವ. ಇವಳ ಮಾತನ್ನ ಹೋಗಿ ನೀವ್ ನಂಬ್ತಿದ್ದೀರಲ್ಲ, ಬೇಕು ಅಂತ ಅತ್ತೆ ಮೇಲೆ ಇವಳು ಆರೋಪ ಮಾಡ್ತಿದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ನಾನೇನ್ ಹೊಡಿತೀನ ನಿನ್ಗೆ ಗೊತ್ತು ತಾನೆ, ನಾನು ಇವಳಿಗೆ ಹೊಡೆದಿಲ್ಲ, ಇವಳು ಬರೀ ಸುಳ್ಳು ಹೇಳ್ತಿದ್ದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಇಲ್ಲ ಮಾವ, ಮನೋಜನ್ನ ಬಿಟ್ಟು ಹೊರಟೋಗು, ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು ಮಾವ. ಹಾಗೆ ಹೇಳ್ಕೊಂಡು ನನ್ಗೆ ತುಂಬಾ ಚೆನ್ನಾಗಿ ಹೊಡೆದ್ರು. ನನ್ನನ್ನ ಶೋರೂಮ್ ಅಲ್ಲಿ ಮೂಲೆ ಕರ್ಕೊಂಡೋಗಿ ಹೊಡೆದಿದ್ರಿಂದ ನನ್ಗೆ ಆಚೆ ಹೊಡೋದಕ್ಕೂ ಆಗ್ಲಿಲ್ಲ ಮಾವ ಅಂತ ಹೇಳ್ಕೊಂಡು ರೋಹಿಣಿ ತುಂಬಾನೇ ಅಳ್ತಿರ್ತಾಳೆ. ಲೇ ಪೆಂಗ್ಯ, ಇವಳು ಹೇಳ್ತಾ ಇರೋದು ನಿಜನಾ? ಶೋರೂಮ್ ಅಲ್ಲಿ ಹೊಡೆದ್ರ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಕಣ ಅಪ್ಪಿ, ಇವಳು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳೆ ಅಂತ ಮನೋಜ ಹೇಳ್ತಿರ್ತಾನೆ. ಇಲ್ಲ, ಇವ್ರು ನನ್ಗೆ ತುಂಬಾನೇ ಹೊಡೆದ್ರು, ಇವ್ರನ್ನ ಬಿಟ್ರೆ ಅವ್ರು, ಅವ್ರನ್ನ ಬಿಟ್ರೆ ಇವ್ರು ನನ್ಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ರೋಹಿಣಿ ಹೇಳ್ಕೊಂಡು ಅಳ್ಬೇಕಾದ್ರೆ, ಸುಮ್ನೆ ಇರು, ಲೊಟ್ಟೆ ಯಾಕೆ ಹೇಳ್ಬಿಡು, 4 ಏಟು ಬೀಳ್ತಿದ್ದಂಗೆ ತಲೆ ಸುತ್ತ ಬಿದ್ದೋಗ್ಬಿಟ್ಟ ನೀನು ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಅಲ್ಗೆ ಮನೋಜ ಹೊಡೆದಿರೋದು ಕನ್ಫರ್ಮ್ ಆಗ್ಬಿಡುತ್ತೆ. ಅಯ್ಯಯ್ಯೋ, ತಗ್ಲಾಕಸ್ಬಿಟ್ನಲ್ಲ ಇವನು ಅಂತ ಶಾಂತಿ ಒಳಗಡೆನೆ ಮನೋಜನ್ಗೆ ಬೈಕೋತಾ ಇರ್ತಾಳೆ. ಅಯ್ಯಯ್ಯೋ, ನಾನೇ ಎಲ್ಲ ಬಾಯ್ಬಿಟ್ಬಿಟ್ನಲ್ಲ ಅಂತ ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಹಾಗಿದ್ರೆ ಹೊಡೆದಿದೀನಿ ಅಂತ ಒಪ್ಕೋತಿದೀರಾ ಅಂತ ಆಯ್ತು ಅಂತ ಆ ಹೆಂಗ್ಸು ಬೈತಿರ್ತಾಳೆ. ಏ ಶಾಂತಿ, ಏನೇ ಎಂತ ಕೆಲ್ಸ ಮಾಡಿದ್ಯಾ ಮನೆ ಹಾಳಿ ಅಂತ ರಂಗನಾಥ್ ಅವ್ರು ಬೈಬೇಕಾದ್ರೆ, ಇಲ್ಲ ರೀ, ನಾನು ಇವಳಿಗೆ ಮನೋಜನ್ನ ಬಿಟ್ಟು ಹೋಗು ಅಂತ ಎಲ್ಲ ಹೇಳಿ ಹೊಡ್ದಿಲ್ಲ ರೀ, ಸ್ವಾಮೀಜಿನ ಮನೆಗೆಲ್ಲ ಕಳ್ಸಿ ಅವ್ರ ಬಾಯಿಂದ ಏನೇನೋ ಹೇಳ್ಸಿ ನನ್ಗೆ ಹೆಂಗೆಲ್ಲ ಇವಳು ಅವಮಾನ ಮಾಡ್ಸಿದ್ಲು, ಅದಕ್ಕೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ಅವಳಿಗೆ ಚಾವಟಿ ನೋಡ್ದೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ, ನಾನ್ ಹೊಡ್ದಿಲ್ಲ ರೀ, ಬೇರೆಯವ್ರನ್ನ ಇಟ್ಟು ಒಡ್ಸಿದ್ದು ಅಂತ ಶಾಂತಿ ಹೇಳ್ತಾಳೆ. ಓ, ಬೇರೆಯವ್ರನ್ನ ಇಟ್ಟು ಒಡ್ಸಿದೀರಾ, ಇದು ಸರಿನಾ? ನೀವು ಚಾವಟಿ ಹೊಡೆಯೋರಿಂದ ರೋಹಿಣಿಗೆ ಹೊಡ್ಸಿದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ ಬಾಯರೇ ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ ಅಂತಾನೆ ನಾನ್ ಈ ರೀತಿ ಹೇಳಿದ್ದು ಅಂತ ಹೆಂಗ್ಸು ಹೇಳ್ತಿದ್ದಂಗೆ ಶಾಂತಿ ಸೈಲೆಂಟ್ ಆಗ್ಬಿಡ್ತಾಳೆ. ಅವತ್ತು ಸೀನಂಗೆ ಹೊಡೆದ್ರಲ್ಲ, ಅವನ್ ಕೈಲೇ ಕರ್ಸಿ ಈ ಪೌಡರ್ ಹೊಡೆಸ್ದ ಅಂತ ಸೂರ್ಯ ಕೇಳ್ಬೇಕಾದ್ರೆ ಅದಕ್ಕೆ ಮನೋಜ ಹೌದು ಅಂತ ತಲೆ ಆಡಿಸ್ತಾನೆ. ಅಲ್ಲ, ನೀವ್ ಹೊಡೆದ್ರೇನು, ಬೇರೆಯವ್ರನ್ನ ಕರ್ಸಿ ಹೊಡ್ಸಿದ್ರೇನು, ಎಲ್ಲ ಒಂದೇನೆ. ಮನೆಗ್ ಬಂದಿರೋ ಸೊಸೆನ ಈ ರೀತಿ ಹೊಡೆದು ಹಿಂಸೆ ಕೊಡ್ತೀರಾ ಅಂತ ಹೆಂಗ್ಸು ಕೇಳ್ಬೇಕಾದ್ರೆ, ಇಲ್ಲ ಅದು ಏನಂದ್ರೆ ಅಂತ ಶಾಂತಿ ಹೇಳಕ್ ಹೋಗ್ತಾಳೆ. ಛೀ, ನೀನು ಒಬ್ಳು ಹೆಂಗ್ಸೇನೆ, ಒಂದ್ ಹೆಣ್ಣಿಗೆ ಈ ರೀತಿ ಕಷ್ಟ ಕೊಟ್ಟಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಅಪ್ಪ, ಇವಳಿಂದ ನಮ್ಗೆ ತುಂಬಾನೇ ಅವಮಾನ ಆಗಿದೆ. ಇವಳ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಅಮ್ಮನೂ ಅಷ್ಟೇ ಅವಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು, ಎಲ್ಲಾರನು ಯಾಮಾರ್ಸ್ಬಿಟ್ಲಲ್ಲ ಅಂತ ನಮ್ಗೆ ಕೋಪ ಇತ್ತು. ಅದಕ್ಕೆ ನಾನೇ ಅಮ್ಮನ್ಗೆ ಈ ರೀತಿ ಐಡಿಯಾ ಕೊಟ್ಟು ಹೊಡ್ಸಿದ್ದು ಅಂತ ಮನೋಜ ಒಪ್ಕೊಂತಾನೆ. ಲೇ ಪೆಂಗ್ ಬಡದೆ, ಇಂಥ ಡಬ್ಬ ಐಡಿಯಾ ಎಲ್ಲ ನಿನಗೆ ಬರುತ್ತೆ ಅಂತ ಅನ್ಕೊಂಡೆ ಕಣೋ. ಯಾಕೋ ಈ ತರ ಹುಚ್ಚಿನ ತರ ಕೆಲ್ಸ ಮಾಡ್ಬೇಡ ಅಂತ ನಿನ್ಗೆ ಅರ್ಥ ಆಗೋದಿಲ್ವೇನೋ ಅಂತ ಸೂರ್ಯ ಮನೋಜನ್ಗೆ ಬೈತಾನೆ. ನೀವಿಬ್ರು ಎಂತ ಕೆಟ್ಟ ಜನ್ಮ ಅಂದ್ರೆ ಈ ಜನ್ಮದಲ್ಲೇ ನೀವು ಬದ್ಲಾಗೋದಿಲ್ಲ. ಅವನೇನೋ ಈ ತರ ದರಿದ್ರದ ಐಡಿಯಾ ಕೊಟ್ಟ ಅಂತಂದ್ರೆ ನಿನ್ ಬುದ್ಧಿ ಗೆಲ್ಲೇ ಹೋಗಿತ್ತು. ಇಷ್ಟು ವಯಸ್ಸಾಗಿದೆ, ಕತ್ತೆ ತರ ಬೆಳೆದಿದ್ಯಾ, ಬುದ್ಧಿ ಬೆಳೆದಿಲ್ವಲ್ಲೇ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಅತ್ತೆ, ನಿಮ್ಗೆ ಎಷ್ಟೇ ಕೋಪ ಇರ್ಬೋದು, ಆದ್ರೆ ಈ ರೀತಿ ಕರ್ಸಿ ಹೊಡಿಯೋದು ಸರಿ ಇಲ್ಲ ಅತ್ತೆ, ತಪ್ಪದು ಅಂತ ಮೀನಾ ಹೇಳ್ತಾಳೆ. ನೋಡಿ, ನೀವ್ ಇಂತ ಕೆಲ್ಸ ಮಾಡಿರೋದಕ್ಕೆ ನಿಮ್ ಮೇಲೆ ಕೇಸ್ ಹಾಕಿಸ್ತೀವಿ, ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಆ ಹೆಂಗ್ಸು ಶಾಂತಿನ ಹೆದರಿಸ್ತಾಳೆ. ಇದನ್ನ ಕೇಳಿ ಮನೋಜ ಮತ್ತೆ ಶಾಂತಿ ಇಬ್ರು ಭಯದಲ್ಲಿ ನಡಕ್ತಿರ್ತಾರೆ. ನಾನೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಿದ್ದೆ, ಆದ್ರೆ ರೋಹಿಣಿ ನನ್ನನ್ನ ಬೇಡ ಅಂತ ತಡೆದು ನಿಲ್ಸಿದ್ಲು. ಮತ್ತೆ ನಾನು ನನ್ ಗಂಡನ್ ಜೊತೆ ಸೇರಿ ಬಾಳ್ಬೇಕು, ಅವ್ರಿಗೆ ಶಿಕ್ಷೆ ಏನು ಕೊಡೋದ್ ಬೇಡ ಅಂತ ಹೇಳಿದ್ಲು, ಈ ಮನೇಲಿ ಇರ್ಬೇಕು ಅಂತ ಹೇಳಿದ್ಲು, ಈ ಮನೆ ಜೊತೆ ನನ್ಗೆ ಸೇರ್ಸಿ ಅಂತ ಕೇಳ್ಕೊಂಡ್ಲು. ಇವ್ರಿಬ್ರು ಜೊತೆಗ್ ಸೇರಿ ಬಾಳ್ಬೇಕು ಅಂತಾನೆ ನಾನು ಸಮಾಧಾನ ಮಾಡ್ಕೊಂಡೆ. ಇದಕ್ಕೆ ನೀವು ಒಪ್ಪಿಗೆ ಕೊಡ್ಲೇಬೇಕು. ಅದನ್ ಬಿಟ್ಟು ನೀವು ಕೋರ್ಟ್ಗೆಲ್ಲ ಹೋದ್ರಿ ಅಂತಂದ್ರೆ ಜೀವನ ಮಾಡಕ್ಕೆ ಅಂತ ಬಂದಿರೋ ಹೆಣ್ಮಗ್ಳಿಗೆ
ನೀವು ಕಿರುಕುಳ ಕೊಟ್ಟಿದ್ದೀರಾ ಅಂತ ನಿಮ್ಗೂ ನಿಮ್ ಮಗನ್ಗೂ ಸೇರ್ಸಿ ನಾನು ಕಂಪ್ಲೇಂಟ್ ಕೊಟ್ಟು ಇಬ್ರನ್ನು ಜೈಲ್ಗೆ ಹಾಕಿಸ್ಬೇಕಾಗತ್ತೆ ಅಂತ ಆ ಹೆಂಗ್ಸು ವಾರ್ನಿಂಗ್ ಕೊಡ್ತಾಳೆ. ಅದರಿಂದ ಶಾಂತಿಗೆ ಭಯ ಆಗತ್ತೆ. ಏನಮ್ಮ ರೋಹಿಣಿ, ನೀನೇನ್ ಹೇಳ್ತೀಯಾ? ನಿನ್ನ ನಿರ್ಧಾರದಲ್ಲಿ ನೀನು ಸ್ಟ್ರಾಂಗ್ ಆಗಿದ್ಯಾ ತಾನೆ ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ, ಹೌದು ಮೇಡಮ್, ನಾನು ಮನೋಜ್ ಜೊತೆ ಈ ಮನೆಯಲ್ಲಿ ಖುಷಿಯಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದೀನಿ. ಅದನ್ ಬಿಟ್ರೆ ಅವ್ರಿಗೆ ಏನು ಮಾಡ್ಬೇಡಿ ಅಂತ ರೋಹಿಣಿ ಕೇಳ್ಕೊತಾಳೆ. ಕೇಳಿಸ್ಕೊಂಡ್ರಿ ತಾನೆ? ನೀವಿಷ್ಟೆಲ್ಲ ಹೊಡ್ಸಿದ್ರು ಅವಳ ಬಾಯಲ್ಲಿ ಎಂತ ಮಾತ್ ಬರ್ತಿದೆ ನೀವೇ ನೋಡಿ. ಇಂಥ ಹುಡುಗಿಗೋಗಿ ನೀವು ಕಿರುಕುಳ ಕೊಟ್ಟಿದ್ದೀರಾ, ಎಷ್ಟು ತಪ್ಪು ಮಾಡಿದೀರಾ ನೀವು. ಮರ್ಯಾದೆಯಾಗಿ ನೀವೇ ಇವರಿಬ್ರನ್ನು ಒಂದ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ ಅಸೋಸಿಯೇಷನ್ ಮೂಲಕ ಇವರಿಬ್ರನ್ನು ಒಂದ್ ಮಾಡೋದಿಕ್ಕೆ ಲೀಗಲ್ ಆಗಿ ಆಕ್ಷನ್ ತಗೋಬೇಕಾಗತ್ತೆ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ, ಇಲ್ಲ ಸಾಧ್ಯನೇ ಇಲ್ಲ, ಇವಳು ನನ್ ಮಗನ್ ಜೊತೆ ಜೀವನ ಮಾಡೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಹಾಗೆ ಅವಳಿಗೆ ಡೈವರ್ಸ್ ಕೊಟ್ಟು ಅವಳ ಜೀವನ ಅವಳು ನೋಡ್ಕೋದಕ್ಕೆ ಹೇಳಿ ಅಂತ ಶಾಂತಿ ಆ ಹೆಂಗ್ಸ್ಗೆ ಹೇಳ್ತಾಳೆ. ನೋಡಿ, ಇದಕ್ಕ ಮೇಲೆ ನಿಮ್ ಹತ್ರ ಮಾತಾಡಿ ಯೂಸ್ ಇಲ್ಲ. ರೋಹಿಣಿ, ನೀನು ಕಾನೂನಿನ ಪ್ರಕಾರ ಈ ಮನೆಗೆ ಹೇಗ್ ಬರ್ಬೇಕೋ ಆ ರೀತಿ ಬರೋ ರೀತಿ ನಾನ್ ಮಾಡ್ತೀನಿ. ನಾನ್ ನಿಮ್ಮನ್ನ ಕೋರ್ಟ್ ಅಲ್ಲಿ ವಿಚಾರಿಸ್ಕೋತೀನಿ ಅಂತ ಹೇಳ್ತಾ ಆ ಹೆಂಗ್ಸು ಶಾಂತಿಗೆ ವಾರ್ನಿಂಗ್ ಕೊಟ್ಟು ಬಾರಮ್ಮ ರೋಹಿಣಿ ಅಂತ ಹೇಳ್ತಾ ಆಚೆಗೆ ಹೊರಟೋಗ್ತಾರೆ. ಮಾವ, ನಾನು ಮನೋಜ್ ಹತ್ರ ಸ್ವಲ್ಪ ಮಾತಾಡಿ ಹೋಗ್ತೀನಿ ಅಂತ ರೋಹಿಣಿ ಕೇಳ್ತಾಳೆ. ಆಗ ರಂಗನಾಥ್ ಅವರು ಏನು ಮಾತಾಡದೆ ಹಾಗೆ ಸುಮ್ನೆ ನಿಂತಿರ್ತಾರೆ. ಮನೋಜ್, ನಾನ್ ನಿಮ್ಮನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದೀನಿ. ನೀವ್ ನನ್ಗೆ ಎಷ್ಟೇ ಕಿರುಕುಳ ಕೊಟ್ರು ಪರವಾಗಿಲ್ಲ, ನಾನು ಅದನ್ನ ಸಹಿಸ್ಕೋತೀನಿ. ಮತ್ತೆ ನನ್ನನ್ನ ನಿಮ್ ಜೊತೆ ಬಾಳೋದಿಕ್ಕೆ ಒಪ್ಕೊಳ್ಳಿ, ನನ್ ಪ್ರೀತಿನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ರೋಹಿಣಿ ಮನೋಜನ್ಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೊರಟೋದ್ಲಲ್ಲ ಅಂತ ಶಾಂತಿ ಬಾಗ್ಲ ಕಡೆನೆ ನೋಡ್ಬೇಕಾದ್ರೆ ರೋಹಿಣಿ ಮತ್ತೆ ಬಂದು ಬಾಗ್ಲ ಹತ್ರ ನಿಂತ್ಕೊಂಡು ಶಾಂತಿನೇ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಅವಳನ್ನ ನೋಡ್ತಾ ಸ್ಮೈಲ್ ಮಾಡ್ತಾ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರಂಗನಾಥ್ ಅವರು ಶಾಂತಿಗೆ ಚೆನ್ನಾಗಿ ಉಗಿತಾರೆ. ಅವನ್ ಮಾತನ್ ಕೇಳ್ಕೊಂಡು, ಇಂಥ ಕೆಲ್ಸ ಕೈ ಹಾಕಿದ್ಯಾ, ನಾಚಿಕೆ ಇಲ್ವಾ ನಿನ್ಗೆ? ಮಹಿಳಾ ಸಂಘದವರೆಗೂ ಈ ವಿಷಯ ತಲುಪಿದೆ, ಅವ್ರೆಲ್ರೂ ಕೋರ್ಟ್ಗೆ ಬಂದ್ರು ಅಂತಂದ್ರೆ ನಿನ್ ಮಗನ್ಗೆ ಡೈವರ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ? ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಅವಳು ಈ ರೀತಿ ಮಾಡಿದ ತಕ್ಷಣ ನಾನ್ ಭಯ ಪಟ್ಕೋತೀನಿ ಅನ್ಕೊಂಡಿದ್ರೆ ಅದು ಅವಳು ಮುಟ್ಟಾಳ್ತಾನ. ನಾನಂತೂ ಇದಕ್ಕೆ ಭಯ ಪಡೋದಿಲ್ಲ. ಒಟ್ನಲ್ಲಿ ನನ್ ಮಗನ್ಗೆ ಅವಳಿಂದ ಡೈವರ್ಸ್ ಕೊಡಿಸ್ತೀನಿ ಅಂತ ಹೇಳ್ತಾ ಶಾಂತಿ ಮನೋಜನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಜನ್ಮದಲ್ಲಿ ಇವಳಿಗೆ ಬುದ್ಧಿ ಬರೋದಿಲ್ಲ, ಛೇ ಅಂತ ಬೈಕೊಂಡು ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಏನ್ ಮಿನಮ್ಮ ಇದು, ಇವ್ರಿಬ್ರು ಸೇರ್ಕೊಂಡು ಈ ಸಮಸ್ಯೆನ ಇನ್ನು ಜಾಸ್ತಿ ಮಾಡ್ಬಿಟ್ರು. ಸ್ವಲ್ಪನೂ ಈ ಮನೋಜ್ಗೆ ಬುದ್ಧಿ ಅನ್ನೋದೇ ಇಲ್ಲ. ಅಪ್ಪಯ್ಯ ಎಷ್ಟೆಲ್ಲ ಹೇಳಿದ್ರು ಈ ಕೇಸ್ ಸಂಬಂಧವಾಗಿ ನೀವೇನು ಮಾಡ್ಬೇಡಿ ಅಂತ. ಮೆಂಟ್ಲಿ ನನ್ ಮಗ ಬೇರೆಯವ್ರನ್ನ ಕರ್ಸಿ ಒಡ್ಸಿದಾನೆ ಅಂತ ಸೂರ್ಯ ಬೈತಿರ್ತಾನೆ. ರೀ, ಈ ಕೇಸ್ ಬಗ್ಗೆ ನಾವೇ ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು. ಇದ್ರ ಬಗ್ಗೆ ಲಾಯರ್ ಹತ್ರ ಮಾತಾಡೋಣ, ಇಲ್ಲಾಂದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ ರೀ ಅಂತ ಮೀನಾ ಹೇಳ್ತಾಳೆ. ಹ್ಞೂ ಮೀನಾ, ಇವನ್ ಮಾಡೋ ತಪ್ಪನ್ನ ಸರಿ ಮಾಡೋದೇ ನಮ್ ದೊಡ್ಡ ಕೆಲ್ಸ ಆಗ್ಬಿಟ್ಟಿದೆ. ಏನ್ ಮಾಡೋದು, ತಮ್ಮ ಆಗಿ ಉಟ್ಬಿಟ್ಟಿದೀನಿ, ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ತಾ ಸೂರ್ಯ ಮೀನನ್ ಹತ್ರ ಹೇಳ್ತಿರ್ತಾನೆ. ಹಾಗೆ ಈ ವಿಷಯವಾಗಿ ಸೂರ್ಯ ಲಾಯರ್ನ ಮೀಟ್ ಮಾಡಿ ಎಲ್ಲ ಹೇಳಿದಾಗ ಇದನ್ನ ಕೇಳಿ ಲಾಯರ್ಗುನು ತುಂಬಾನೇ ಕೋಪ ಬರುತ್ತೆ. ನಿಮ್ಮಮ್ಮ ಮತ್ತೆ ನಿಮ್ಮಣ್ಣ ಯಾಕಾದ್ರೆ ಈ ರೀತಿ ಮಾಡ್ತಿದಾರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಸೂರ್ಯ ಮೀನನ್ನ ಲಾಯರ್ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಶಾಂತಿ ನಡೆದಿದ್ ವಿಷಯನೆಲ್ಲ ಕಸ್ತೂರಿಯರ ಹತ್ರ ಹೇಳ್ತಾಳೆ. ಅಷ್ಟೊತ್ಗೆ ವಿಶಾಲು ಕೂಡ ಮನೆಗ್ ಬರ್ತಾಳೆ. ಏನ್ ಮಾಸ್ಟರ್, ಏನ್ ಸಮಾಚಾರ ಅಂತ ಎಲ್ಲ ವಿಚಾರಿಸ್ಬೇಕಾದ್ರೆ ಮನೆಗೆ ಈ ರೀತಿ ಮಹಿಳಾ ಸಂಘದವ್ರು ಬಂದಿದ್ದ ವಿಷಯನ ಶಾಂತಿ ವಿಶಾಲು ಹತ್ರನು ಹೇಳ್ತಾಳೆ. ಇದ್ರ ಬಗ್ಗೆ ವಿಶಾಲು ಅವರು ಸುಮ್ನೆ ದುಡ್ಡು ಕೇಳೋದಕ್ಕೆ ಅಂತ ಆ ರೀತಿ ಬಂದು ಬ್ಲಾಕ್ ಮೇಲ್ ಮಾಡ್ತಿದಾರೆ ಮಾಸ್ಟರ್, ಅವ್ರಿಗೆ ದುಡ್ಡು ಕೊಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಹೇಳಿದಾಗ ದುಡ್ಡ ಎಷ್ಟ್ ಕೊಡ್ಬೇಕಾಗತ್ತೆ ವಿಶಾಲು ಅಂತ ಶಾಂತಿ ಕೇಳ್ತಾಳೆ. ಮಾಸ್ಟರ್, ಅವ್ರು ಏನಿಲ್ಲ ಅಂದ್ರೂ 1,00,000 ರೂಪಾಯಿನಾದ್ರೂ ನೋಡೇ ನೋಡ್ತಾರೆ, ನೀವ್ ಅಷ್ಟ್ ಕೊಟ್ಬಿಟ್ರೆ ಅವ್ರ ಬಾಯಿ ಮುಚ್ಕೋತಾರೆ ಅಂತ ವಿಶಾಲು ಐಡಿಯಾ ಹೇಳ್ತಾಳೆ. ಏನು 1,00,000ನಾ? ಅಷ್ಟ್ ದುಡ್ಗೆ ನಾನ್ ಎಲ್ಲಿ ಹೋಗ್ಲಿ ವಿಶಾಲು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ನಿಮ್ ಮಗ ಇದನಲ್ಲ, ನಿಮ್ ಮಗನ್ ಕೇಳಿ ಮಾಸ್ಟರ್ ಅಂತ ವಿಶಾಲು ಹೇಳ್ತಾಳೆ. ಅಯ್ಯೋ ವಿಶಾಲು, ಅವನೇ ಸಾಲದಲ್ಲಿದ್ದಾನೆ, ನಾನ್ ಯಾರ ಹತ್ರ ದುಡ್ಡು ಕೇಳಲಿ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಕಸ್ತೂರಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ ಶಾಂತಿ, ನನ್ನಿನ್ ಮಾತ್ರ ಕೇಳ್ಬೇಡ, ಅದ್ರಲ್ಲೂ ಲಂಚ ಕೊಡೋದಕ್ಕೆ ನನಗ್ ದುಡ್ಡು ಕೇಳ್ತಾ ಇದ್ಯಾ ನೋಡೆ, ಇದೆಲ್ಲ ತಪ್ಪು, ಸರಿ ಇಲ್ಲ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಛೇ, ನನ್ ಕಷ್ಟ ಅಂದಾಗ ನನ್ಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಅಂತ ಶಾಂತಿ ಕೋಪದಿಂದ ಹೇಳ್ಬೇಕಾದ್ರೆ, ಏನ್ ಮಾಸ್ಟರ್ ಎಂತ ಮಾತು ಹೇಳ್ಬಿಟ್ರಿ, ನಾನ್ ಇಲ್ವಾ, ನಿಮ್ಗೋಸ್ಕರ ನಾನ್ ಕೊಡೋದಿಲ್ವಾ ಹೇಳಿ ಅಂತ ವಿಶಾಲು ಹೇಳ್ತಾಳೆ. ಇವಳೊಬ್ಳು ಕಮ್ಮಿ ಇದ್ಲು ಅಂತ ಕಸ್ತೂರಿ ಅವರು ಮನ್ಸಲ್ಲೇ ಅನ್ಕೋತಿರ್ತಾರೆ. ನಾ ಹೇಗಾದ್ರೂ ಮಾಡಿ 1,00,000 ರೂಪಾಯಿ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ ಅಂತ ವಿಶಾಲು ಹೇಳಿದಾಗ, ನಿಜನಾ ಅಂತ ಶಾಂತಿ ಕೇಳ್ತಾಳೆ. ಮಾಸ್ಟರ್, ಒಂದೇ ಒಂದ್ ಸೈನ್ ಮಾಡಿ ಸಾಕು, ನಿಮ್ಗೆ ದುಡ್ಡು ಸಿಗುತ್ತೆ. ನೀವು ಆ ದುಡ್ಡನ್ನ ತಗೊಂಡೋಗಿ ಆ ಹೆಂಗ್ಸ್ಗೆ ಕೊಡಿ, ಆಗ ಆ ಹೆಂಗ್ಸು ರೋಹಿಣಿನ ಬಿಟ್ಟು ನಿಮ್ ಮಗನ್ಗೆ ಸಪೋರ್ಟ್ ಮಾಡೋದಕ್ ಬರ್ತಾಳೆ ಅಂತ ವಿಶಾಲು ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಖುಷಿ ಆಗತ್ತೆ. ತುಂಬಾ ಥ್ಯಾಂಕ್ಸ್ ವಿಶಾಲು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಮಾಸ್ಟರ್, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಪರವಾಗಿಲ್ಲ ಬಿಡಿ ಅಂತ ವಿಶಾಲು ಹೇಳ್ತಿರ್ತಾಳೆ. ಏ ಶಾಂತಿ, ನೀನ್ ಯಾವ್ದನ್ನು ಸರಿಯಾದ ದಾರಿಲ್ ಮಾಡೋದಿಲ್ವೇನೆ, ಈ ತರ ಅಡ್ಡ ದಾರಿಲ್ ಹೋದ್ರೆ ಕೊನೆಗೆ ಅದು ನಿನ್ಗೆ ಮುಳುವಾಗುತ್ತೆ ಕಣೆ, ಅರ್ಥ ಮಾಡ್ಕೊ ಅಂತ ಕಸ್ತೂರಿ ಅವರು ಶಾಂತಿಗೆ ಬುದ್ಧಿವಾದ ಹೇಳ್ತಾರೆ. ಆ ಪೌಡ್ರು ಕೂಡ ಅಡ್ಡದಾರಿಲೇ ನಮ್ಮ ಮನೆಗ್ ಬಂದಿದ್ದಲ್ವೇನೆ, ಆ ಮನೆ ಹಾಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾನು ಅದೇ ರೀತಿ ಅಡ್ಡದಾರಿಲೇ
ಹೋಗ್ಬೇಕು. ಒಟ್ನಲ್ಲಿ ನನ್ ಮಗನ್ಗೆ ಡೈವರ್ಸ್ ಸಿಗ್ಬೇಕಷ್ಟೇ. ಆ ಚಿನುಕ್ನೂರು ನನ್ ಮಗನ್ನ ಬಿಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ನೀ ಹೇಳಿದ್ರೆ ನನ್ ಮಾತನ್ನ ಎಲ್ ಕೇಳ್ತೀಯ ಹೇಳು? ನೀನೇನಾದ್ರೂ ಮಾಡ್ಕೋ. ಆದ್ರೆ ಇನ್ಮೇಲೆ ನೀವಿಬ್ರು ನನ್ ಮನೇಲಿ ಬಂದು ಈ ತರ ಕೆಟ್ದಾಗೆಲ್ಲ ಐಡಿಯಾನೆಲ್ಲ ಮಾಡ್ಕೊಂಡು ಪ್ಲಾನ್ ಎಲ್ಲ ಮಾಡ್ಬೇಡಿ ಅಂತ ಕಸ್ತೂರಿ ಹೇಳ್ತಾಳೆ. ಏಯ್, ಏನು ಹಿಂಗ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಕಣೆ, ನಮ್ ಮನೇಲಿ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ಇರ್ಬೇಕು, ನಿಮ್ ತರ ನೆಗೆಟಿವ್ ಎನರ್ಜಿ ಎಲ್ಲ ಇರಬಾರ್ದು ಅಂತ ಕಸ್ತೂರಿ ಹೇಳ್ಬೇಕಾದ್ರೆ, ಹಾಗಂದ್ರೆ ನಾನಿನ್ನ ಇಲ್ಲಿ ಬರ್ಬೇಡ ಅಂತ ಹೇಳ್ತಿದ್ಯೇನೆ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಶಾಂತಿ, ನೀನಿನ್ನ ಬರ್ಬೇಡ ಅಂತ ಹೇಳಿಲ್ಲ, ಆದ್ರೆ ಈ ರೀತಿ ತಪ್ಪಾಗಿರೋ ನಿರ್ಧಾರಗಳನ್ನ ಇಲ್ಲಿ ಮಾಡ್ಬೇಡಿ ಅಂತ ಹೇಳ್ತಾ ಇರೋದು ಅಂತ ಕಸ್ತೂರಿ ಹೇಳ್ತಾರೆ. ಸರಿ ಕಣಮ್ಮ ತಾಯಿ, ಇನ್ಮೇಲೆ ಇಲ್ಲಿಗ್ ಬಂದು ನಾನು ಏನು ಮಾಡೋದಿಲ್ಲ, ಇನ್ಮೇಲೆ ನಾನ್ ಬರೋದು ಇಲ್ಲ ಬಿಡು, ಬಾ ವಿಶಾಲು ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾ ಶಾಂತಿ ವಿಶಾಲನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಛೇ, ಇವಳಿಗೆ ಯಾವತ್ ಬುದ್ಧಿ ಬರುತ್ತೋ ಏನೋ ಅಂತ ಕಸ್ತೂರಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ಗೆ ಶಾಂತಿ ಬರ್ತಾಳೆ. ಏನತ್ತೆ ಸಡನ್ ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟಿದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಮಹಿಳಾ ಸಂಘದವ್ರು ಬಂದಿದ್ರಲ್ಲ, ಅವ್ರನ್ನ ಇಲ್ಲಿ ಕರ್ಸಿ ಮಾತಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ರವಿನು ಬಂದು, ಏನಮ್ಮ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಶುರು ಮಾಡೋದಕ್ಕೆ ನೋಡ್ತಿದ್ದೀರಾ ಅಂತ ಕೇಳ್ತಾನೆ. ಏನು ಇಲ್ಲ ಸುಮ್ನೆ ಇರೋ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಷ್ಟರಲ್ಲಿ ಮಹಿಳಾ ಸಂಘದ ಸೆಕ್ರೆಟರಿ ಅಲ್ಲಿಗೆ ಬರ್ತಾಳೆ. ಅವಳನ್ನ ಕೂರ್ಸಿ ನಡೆದಿದ್ ವಿಷಯನೆಲ್ಲ ಶಾಂತಿ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳೋದನ್ನ ಕೇಳಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನು ಯಾವ್ದ್ರ ಬಗ್ಗೆ ಕೇಳ್ಬೇಕು ಅಂತ ಅವ್ರು ಕೇಳ್ಬೇಕಾದ್ರೆ, ಸ್ವಲ್ಪ ನಿಮ್ ಬ್ಯಾಗ್ ಕೊಡಿ, ಅಲ್ಲಿ ನಾನು ಇಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಇವ್ರೇನೋ ಬೇರೆ ಪ್ಲಾನ್ ಮಾಡ್ತಿದಾರಲ್ಲ ಅಂತ ಹೇಳ್ತಾ ಆ ಮಹಿಳಾ ಸಂಘದ ಹೆಂಗ್ಸು ತನ್ನ ಮೊಬೈಲ್ ನ ತಗೊಂಡು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆಗ ಶಾಂತಿ ದುಡ್ಡನ್ನ ತೆಗೆದು ಆ ಹೆಂಗ್ಸಿನ ಬ್ಯಾಗ್ಗೆ ಇಡ್ತಾಳೆ. ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗತ್ತೆ. ಶಾಂತಿ ಆ ಹೆಂಗ್ಸಿನ ಬ್ಯಾಗ್ಗೆ ದುಡ್ಡು ಇಡ್ತಾ ಇರೋದನ್ನ ಶ್ರುತಿ ಮತ್ತೆ ರವಿ ಇಬ್ರು ನೋಡಿ ಶಾಕ್ ಆಗ್ತಾರೆ. ಹಾಗೆ ಆ ಹೆಂಗ್ಸು ಕೋಪದಿಂದ ಶಾಂತಿನ ಗುರಾಯಿಸ್ತಾ ಇರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.